ಜೈ ಶಂಕರಲಿಂಗ, ಜೈ ಚಿದಂಬರ. ನಾನು ಬಂದಿದ್ದೇನೆ, ಪ್ರಾರಂಭ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪನ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗವನ್ನು ಆರಂಭ ಮಾಡೋಣ. ಮೊದಲಿಗೆ ಕಾಮಾಕ್ಷಿ ಅವರು ಒಂದು ಪ್ರಾರ್ಥನೆಯನ್ನ ಹೇಳ್ತಾರೆ. ಹೇಳ ಶುರು ಮಾಡ್ಲ? ಹೇಳಿ ಹೇಳಿ. ರಾಮನೆ ತಂದೆಯು ಜಾನಕಿ ತಾಯಿಯು ಲಕ್ಷ್ಮಣನಣ್ಣನು ನಮಗೆಲ್ಲ, ಭರತ ಶತ್ರುಘ್ನರು ಅಗ್ರಜರಾಗಿರೆ ಭವ ಭಯ ವಿನಿತು ನಮಗಿಲ್ಲ. ರಾಮನೆ ತಂದೆಯು ಜಾನಕಿ ತಾಯಿಯು ಲಕ್ಷ್ಮಣನಣ್ಣನು ನಮಗೆಲ್ಲ, ಭರತ ಶತ್ರುಘ್ನರು ಅಗ್ರಜರಾಗಿರೆ ಭವ ಭಯ ವಿನಿತು ನಮಗಿಲ್ಲ. ಹನುಮನೆ ರಕ್ಷಕ ಹನುಮನೆ ಶಿಕ್ಷಕ ಹನುಮನಿರಲು ನಮಗೇನು ಭಯ, ಅನವರತವು ರಘುರಾಮನ ನಾಮವು ಜಿಫೆ ತುದಿಯೊಳಿರೆ ನಮಗ ಭಯ. ಹನುಮನೆ ರಕ್ಷಕ ಹನುಮನೆ ಶಿಕ್ಷಕ ಹನುಮನಿರಲು ನಮಗೇನು ಭಯ, ಅನವರತವು ರಘುರಾಮನ ನಾಮವು ಜಿಫೆ ತುದಿಯೊಳಿರೆ ನಮಗ ಭಯ. ರಾಮನೆ ತಂದೆಯು ಜಾನಕಿ ತಾಯಿಯು ಲಕ್ಷ್ಮಣನಣ್ಣನು ನಮಗೆಲ್ಲ, ಭರತ ಶತ್ರುಘ್ನರು ಅಗ್ರಜರಾಗಿರೆ ಭವ ಭಯ ವಿನಿತು ನಮಗಿಲ್ಲ. ಗುಹನೆಮ್ಮಯ ಸಖ ವಿಭೀಷಣ ಬಂಧುವು ಶಬರಿ ಸಫೋದರಿ ಇನ್ನೇನು, ಋಷಿಗಳೆಲ್ಲರೂ ಗುರುಗಳು ಹರಿಪದ ಆಶ್ರಯ ನಮಗಿರೆ ಸಾಲದೇನು. ಗುಹನೆಮ್ಮಯ ಸಖ ವಿಭೀಷಣ ಬಂಧುವು ಶಬರಿ ಸಫೋದರಿ ಇನ್ನೇನು, ಋಷಿಗಳೆಲ್ಲರೂ ಗುರುಗಳು ಹರಿಪದ ಆಶ್ರಯ ನಮಗಿರೆ ಸಾಲದೇನು. ರಾಮನೆ ತಂದೆಯು ಜಾನಕಿ ತಾಯಿಯು ಲಕ್ಷ್ಮಣನಣ್ಣನು ನಮಗೆಲ್ಲ, ಭರತ ಶತ್ರುಘ್ನರು ಅಗ್ರಜರಾಗಿರೆ ಭವ ಭಯ ವಿನಿತು ನಮಗಿಲ್ಲ.
ಭಕ್ತಿಯೇ ನಮ್ಮ ಮನೆ, ಮುಕ್ತಿಯೇ ನಮ್ಮ ಧನ, ವಿರಕ್ತಿಯ ವಸನವು ಜಯವೇ ಮಗೆ. ದಾಸ ಕೇಶವನು ತನಡಿಗಳೇ ಆಶ್ರಯ, ಶ್ರೀಶರಾಮನ ನಾಮ ಮಂತ್ರವೇ ಮಗೆ. ಭಕ್ತಿಯೇ ನಮ್ಮ ಮನೆ, ಮುಕ್ತಿಯೇ ನಮ್ಮ ಧನ, ವಿರಕ್ತಿಯ ವಸನವು ಜಯವೇ ಮಗೆ. ದಾಸ ಕೇಶವನು ತನಡಿಗಳೇ ಆಶ್ರಯ, ಶ್ರೀಶರಾಮನ ನಾಮ ಮಂತ್ರವೇ ಮಗೆ. ರಾಮನೇ ತಂದೆಯು ಜಾನಕಿ ತಾಯಿಯು, ಲಕ್ಷ್ಮಣನಣ್ಣನು ನಮಗೆಲ್ಲ. ಭರತ ಶತ್ರುಘ್ನರು ಅಗ್ರಜರಾಗಿರೆ, ಭವ ಭಯವಿನಿತು ನಮಗಿಲ್ಲ. ಭವ ಭಯವಿನಿತು ನಮಗಿಲ್ಲ. ಭವ ಭಯವಿನಿತು ನಮಗಿಲ್ಲ. ಎಲ್ರಿಗೂ ನಮಸ್ಕಾರ. ನಂಗೀಗ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಡು ತುಂಬಾ ಚೆನ್ನಾಗಿತ್ತು. ರಾಮನ ಕುರಿತಾದ ಹಾಡು. ಧನ್ಯವಾದಗಳು ಕಾಮಾಕ್ಷಿ ಅವರಿಗೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೀನಿ. ಶ್ರೀಪಾದ ಅವ್ರು ನಮ್ ಜೊತೆ ಇದ್ದಾರೆ. ಶ್ರೀ ಶಂಕರಲಿಂಗ ಸತ್ಸಂಗ ವತಿಯಿಂದ ಅವರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ಅವರು ಚಿದಂಬರ ನಾಮಸ್ಮರಣೆಯ ಕುರಿತಾದ ಒಂದು ಉಪನ್ಯಾಸವನ್ನು ಕೊಡಲಿದ್ದಾರೆ. ಶ್ರೀಪಾದ ಅವರು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣ, ನದಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಚಿದಂಬರ ಮಹಾಗುರುವೇ ನಮಃ. ಆತ್ಮೀಯ ಗುರುಬಂಧುಗಳೇ, ಶ್ರೀ ಚಿದಂಬರ ಮಹಾಸ್ವಾಮಿಗಳು ಏನು ಕೃಷ್ಣಾವತಾರದ ಅವರ ಒಂದು ಅವತಾರದ ಒಂದು ಇತಿಹಾಸವನ್ನ ನಾವು ನೋಡ್ತಾ ಬಂದ್ರೆ, ಅವರ ಜೊತೆಗೆ ಬಂದಂಥವರು ರಾಜಾರಾಮ ಮತ್ತೆ ವಿಠಾಬಾಯಿ. ಆ ವಿಠಾಬಾಯಿ ಒಂದು ಅಭಂಗದಲ್ಲಿ ಹೇಳ್ತಾರೆ, ತನ್ನ ಮತ್ತೆ ಮಹಾಸ್ವಾಮಿಯ ನಡುವಿನ ಒಂದು ಸಂಬಂಧ ಅದು ಯುಗಾಂತರಗಳದ್ದು, ಯುಗ ಯುಗಗಳಿಂದಲೂ ಕೂಡ ಆಕೆ ಹುಟ್ಟು ಬಂದಿದ್ದಾಳೆ. ಆಕೆ ನರಸಿಂಹಾವತಾರದಲ್ಲಿ ಆಕೆ ಪದ್ಮಿನಿಯಾಗಿ ಬಂದ್ಲು. ಚಿದಂಬರ ಮಹಾಸ್ವಾಮಿಯಾಗ ನರಸಿಂಹವನಾಗಿ ಬಂದಾಗ ಆಕೆ ಪದ್ಮಿನಿಯಾಗಿ ಬಂದ್ಲು. ಕೊನೆಗೆ ರಾಮಾವತಾರದಲ್ಲಿ ಮಂಥರಳಾಗಿ ಬಂದ್ಲು. ನಂತರ ಕೃಷ್ಣಾವತಾರದಲ್ಲಿ ಕುಬ್ಜಳಾಗಿ, ಆ ನಂತರ ಜಾನಾಬಾಯಿ ನಾಮದೇವ ಜ್ಞಾನದೇವರ ಸಮಕಾಲೀನ ಜ್ಞಾನದೇವರ ಮನೆಯಲ್ಲಿ ಆಕೆ ಪಾತ್ರೆಯನ್ನ ತೊಳಿತಾ ಇದ್ಲು. ತದನಂತರ ಈ ಒಂದು ಕಾಲಘಟ್ಟದಲ್ಲಿ ಚಿದಂಬರನ ಈ ಒಂದು ಅವತಾರದಲ್ಲಿ ಆಕೆ ವಿಠಾಬಾಯಿಯಾಗಿ ಅವತಾರವನ್ನು ತಾಳಿದ್ಲು. ಅಂದ್ರೆ ಈ ಭಕ್ತರ ಮತ್ತೆ ದೇವರ ನಡುವಿನ ಸಂಬಂಧ ಏನಿದೆ ಅದು ವರ್ಣನಾತೀತ. ಅದೇ ರೀತಿ ನಾವು ರಾಜಾರಾಮರ ಒಂದು ಇತಿಹಾಸವನ್ನು ನಾವು ತೆಗೆದುಕೊಂಡ್ರೆ, ರಾಜಾರಾಮರು ಏನು ರಾಮಾವತಾರದಲ್ಲಿ ಅಂಗದನಾಗಿ, ಕೃಷ್ಣಾವತಾರದಲ್ಲಿ ಉದ್ಧವನಾಗಿ, ನಂತರ ನಾಮದೇವ, ತುಕಾರಾಮ, ರಾಜಾರಾಮ, ಇದು ಈ ರೀತಿ ಅವರ ಇತಿಹಾಸ ಅಂತಕ್ಕದ್ದು ಬರುತ್ತೆ. ಯಾವಾಗ ಪೂರ್ಣ ಬ್ರಹ್ಮ ಮಹಾಸ್ವಾಮಿ ಅವತಾರವನ್ನ ತಾಳ್ತಾನೋ ಅವರ ಜೊತೆಗೆ ಅವರ ಅನನ್ಯ ಭಕ್ತರು ಕೂಡ ಅವರ ಜೊತೆಗೆ ಬರೋದು ಸಹಜ. ಈ ಒಂದು ಆಖ್ಯಾನದಲ್ಲಿ ಪ್ರಭು ಶ್ರೀರಾಮಚಂದ್ರನೇ ಚಿದಂಬರ ಎಂಬುದನ್ನ ಸಾಕ್ಷಾತ್ ಕೈಲಾಸಾಧಿಪತಿಯಾದ ಸಾಂಬ ಸದಾಶಿವನೇ ಹೇಳುವುದನ್ನ ನಾವು ನೋಡಬಹುದಾಗಿದೆ. ಇದು ಅತ್ಯಂತ ರೋಚಕವೂ ಹಾಗೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು ಆಗಿದೆ. ಹಾಗಾಗಿ ಆತ್ಮೀಯ ಗುರುಬಂಧುಗಳೇ, ಮುರುಗೋಟಿನಲ್ಲಿ ಬ್ರಾಹ್ಮಣ ಹತ್ಯೆ ಅಂತಕ್ಕದ್ದಾಗತ್ತೆ. ಲಿಂಗೋಪಂತ ಅನ್ನೋನನ್ನ ಒಬ್ಬ ಗೌಡ ಏನೋ ಒಂದು ಕಾರಣಕ್ಕೋಸ್ಕರ ಆ ಲಿಂಗೋಪಂತ ಅನ್ನುವಂತಹ ಬ್ರಾಹ್ಮಣನ್ನ ಕೊಲೆ ಮಾಡಿಸುತ್ತಾನೆ. ಬ್ರಾಹ್ಮಣ ಹತ್ಯೆಯಾಗಿದ್ರಿಂದ ಚಿದಂಬರ ಮಹಾಸ್ವಾಮಿಗಳು 12 ವರ್ಷಗಳ ಕಾಲ ಮುರುಗೋಡನ್ನ ಬಿಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರು ನವಲಗುಂದ, ಕುಂದಗೋಳ, ಹುಬ್ಬಳ್ಳಿ,
ಈ ರೀತಿ ದೇವಲಾಪುರ ನಾನಾ ಕಡೆ ಅವರು ಆ ಸಂದರ್ಭದಲ್ಲಿ ಸಂಚರಿಸುತ್ತಾರೆ. ಹೀಗಿರಬೇಕಾದ್ರೆ 1802 ಸರಿಸುಮಾರು ಆ ಸಂದರ್ಭದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಹುಬ್ಬಳ್ಳಿಯಲ್ಲಿ ಅವರು ಏನು ವಾಸವಾಗಿದ್ರು. ಮಹಾಸ್ವಾಮಿ ಎಲ್ಲಿ ವಾಸವಾಗಿರ್ತಿದ್ರು ಅಲ್ಲಿ ಭಕ್ತಾದಿಗಳು ಇರ್ತಾ ಇದ್ರು. ಬೆಲ್ಲ ಇದ್ದಲ್ಲಿ ಇರುವೆಗಳಿದ್ದಂತೆ ಪೂರ್ಣ ಬ್ರಹ್ಮನಾದಂತಹ ಚಿದಂಬರನಿದ್ದಲ್ಲಿ ಆ ಭಕ್ತರು, ಸಕಾಮ ನಿಷ್ಕಾಮ ಭಕ್ತರು ಮಹಾಸ್ವಾಮಿಯನ್ನು ಹುಡುಕುತ್ತಾ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾಗಿತ್ತು, ದುಷ್ಕಾಲವಾಗಿತ್ತು, ಬರಗಾಲ ಅಂತಕ್ಕದ್ದು ಬಂದಿತ್ತು. ಹಾಗಾಗಿ ಅನ್ನವಿಲ್ಲದಂತಹ ಅನೇಕ ಬಡ ಬ್ರಾಹ್ಮಣರು ಮಹಾಸ್ವಾಮಿಯ ಒಂದು ಚರಣ ಸೇವೆಯನ್ನ ಮಾಡಿ ತಮ್ಮ ಉದರ ಪೋಷಣೆಯನ್ನ ಮಾಡಿಕೊಳ್ಳುತ್ತಾ ಇದ್ರು. ಹೀಗಿರಬೇಕಾದ್ರೆ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಈ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ವಿಹರಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಮಹಾಸ್ವಾಮಿಯಾಗ ಹೊಸ ಹುಬ್ಬಳ್ಳಿಯಲ್ಲಿದ್ರು. ಚಿದಂಬರ ಮಹಾಸ್ವಾಮಿಯನ್ನ ಸಾಕ್ಷಾತ್ ಕೈಲಾಸಾಧಿಪತಿ ಸಾಂಬ ಸದಾಶಿವ ಎಂಬುದಾಗಿ ಜನರೆಲ್ಲರೂ ಕರೆಯುತ್ತಾ ಇದ್ರು. ಇವರ ಒಂದು ಖ್ಯಾತಿ ಭಾರತದ ಮೂಲೆ ಮೂಲೆಯಲ್ಲೂ ಹಬ್ಬಿತು. ಇದರಿಂದಾಗಿ ಭಾರತದ ನಾನಾ ಪ್ರಾಂತ್ಯದಿಂದ ಜನರು ಬರ್ತಾ ಇದ್ರು. ಮಹಾಸ್ವಾಮಿಯನ್ನ ಕಂಡು ತಮ್ಮ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳುತ್ತಾ ಇದ್ರು. ಹೀಗಿರ್ಬೇಕಾದ್ರೆ ಬಂಗಾಳ ದೇಶದ 4 ಮಾಂತ್ರಿಕರಿಗೆ ಶ್ರೀ ಚಿದಂಬರ ಮಹಾಸ್ವಾಮಿಗಳ ದಿವ್ಯ ಚರಿತ್ರೆ ಅಂತಕ್ಕದ್ದು ಅವರ ಕಿವಿಗೆ ಬೀಳತ್ತೆ. ಈ ಬಂಗಾಳದ ಮಾಂತ್ರಿಕರು ಏನಿದ್ರು ಅವರಿಗಾಗಲೇ ಆ ಮಹಾಕಾಳಿಯನ್ನ ಒಲಿಸ್ಕೊಂಡಿದ್ರು. ಬೇತಾಳ ರಾಜ ಅವರು ಏನು ಹೇಳ್ತಾನೆ ಅವರು ಏನು ಹೇಳ್ತಾರೆ ಆ ಕೆಲಸವನ್ನ ಬೇತಾಳ ರಾಜ ಮಾಡುತ್ತಾ ಇದ್ದ. ಹೀಗಾಗಿ ಆ 4 ಮಾಂತ್ರಿಕರಿಗೆ ಈ ಎಲ್ಲಾ ರೀತಿಯಾದಂತಹ ಕ್ಷುದ್ರ ದೇವಾನುದೇವತೆಗಳು ಕೈವಶವಾಗಿದ್ರು. ಹಾಗಾಗಿ ಉತ್ತರ ಭಾರತದಲ್ಲಿ ಎಲ್ಲರನ್ನೂ ಕೂಡ ತಮ್ಮ ಕಪಿಯು ಮುಷ್ಟಿಯಲ್ಲಿ ಇಟ್ಕೊಂಡ್ರು. ಉತ್ತರ ಭಾರತ ತಮ್ಮ ಸ್ವಾಧೀನವಾಯಿತು, ಇನ್ನು ದಕ್ಷಿಣ ಭಾರತದ ಕಡೆಗೆ ನಾವು ನಮ್ಮ ಹೆಸರನ್ನ ಗಳಿಸಿದ್ದೇ ಆದಲ್ಲಿ ಇಡೀ ಭಾರತದಲ್ಲಿ ನಾವೇ ಎಲ್ಲಾ ಕಡೆಗೂ ರಾರಾಜಿಸುತ್ತೇವೆ ಎನ್ನುವ ಒಂದು ಭಾವನೆ ಅವರಲ್ಲಿ ಮೂಡಿತು. ಹಾಗಾಗಿ ಅವರು ತಮ್ಮ ಪರಿವಾರದಲ್ಲಿದ್ದಂತಹ ಒಂದಿಷ್ಟು ಸದಸ್ಯರನ್ನ ಕರೆದು, ನೋಡಿ, ಈ ದಕ್ಷಿಣಕ್ಕೆ ಹೋಗಿ ಅಲ್ಲಿ ಯಾರು ಪುಣ್ಯವಂತರಿದ್ದಾರೆ, ಜನರೆಲ್ಲರೂ ಯಾರನ್ನ ಏನು ತುಂಬಾ ಗೌರವವನ್ನ ಕೊಟ್ಟು ಕರೀತಾರೆ ಅಂಥವ್ರು ಯಾರಾದ್ರೂ ಇದ್ರೆ ನಮ್ಮ ಗಮನಕ್ಕೆ ತರ್ನಿ, ನಾವು ಅವರನ್ನ ಸೋಲಿಸಿ ಅಲ್ಲೂ ಕೂಡ ನಮ್ಮ ವಿಜಯ ಪತಾಕೆಯನ್ನ ಹಾರಿಸುತ್ತೇವೆ ಎಂಬುದಾಗಿ ಹೇಳ್ತಾರೆ. ಹೀಗಾಗಿ ಮಾಂತ್ರಿಕರಿಂದ ಕಳುಹಿಸಲ್ಪಟ್ಟ ಅನುಚರರು ಈ ಒಂದು ಹುಬ್ಬಳ್ಳಿಯ ಕಡೆಗೆ ಬರುತ್ತಾರೆ. ಹುಬ್ಬಳ್ಳಿಯಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಯನ್ನು ಸಾಕ್ಷಾತ್ ಪರಮೇಶ್ವರ ಎಂಬುದಾಗಿ ಜನರೆಲ್ಲರೂ ಕೂಡ ಹೇಳುತ್ತಾ ಇದ್ದರು. ಹಾಗಾಗಿ ಆ ಮಾಂತ್ರಿಕರ ಅನುಚರರು ಒಂದು ಸಂದೇಶವನ್ನ ಕಳಿಸುತ್ತಾರೆ. ಕರ್ನಾಟಕ ಪ್ರಾಂತ್ಯದಲ್ಲಿ ಈ ಹುಬ್ಬಳ್ಳಿ ಅನ್ನುವಂತಹ ಪ್ರಾಂತ್ಯದಲ್ಲಿ ಚಿದಂಬರ ದೀಕ್ಷಿತರು ಅನ್ನುವರೊಬ್ಬರಿದ್ದಾರೆ. ಅವರನ್ನ ಜನರೆಲ್ಲರೂ ಕೂಡ ಸಾಕ್ಷಾತ್ ಪರಮೇಶ್ವರನ ಅವತಾರ ಎಂಬುದಾಗಿ ಭಾವಿಸಿದ್ದಾರೆ. ನೀವು ಅವರೊಬ್ಬರನ್ನ ಜಯಿಸಿದ್ದೇ ಆದಲ್ಲಿ ಇಡೀ ದಕ್ಷಿಣ ಭಾರತವೇ ನಿಮ್ಮ ಅಂಕಿತವಾಗತ್ತೆ ಎಂಬುದಾಗಿ ಅವರು ಸಂದೇಶವನ್ನ ಕಳಿಸುತ್ತಾರೆ. ಈ ಸುದ್ದಿ ಮಾಂತ್ರಿಕರಿಗೆ ಮುಟ್ಟುತ್ತಿದ್ದಂತೆ ಆ 4 ಮಾಂತ್ರಿಕರು ಕೂಡ ಆ ಒಂದು ಹುಬ್ಬಳ್ಳಿಯ ಒಂದು ಪ್ರದೇಶಕ್ಕೆ ಬರುತ್ತಾರೆ. ಮಹಾಸ್ವಾಮಿಗಳು ಹೊಸ ಹುಬ್ಬಳ್ಳಿಯಲ್ಲಿದ್ರು. ಹಾಗಾಗಿ ಈ ಮಾಂತ್ರಿಕರು ಹಳೆಯ ಹುಬ್ಬಳ್ಳಿಯಲ್ಲಿ ಒಂದು ವಿಶಾಲವಾದಂತಹ ಒಂದು ಮನೆಯನ್ನ ತಾವು ಬಾಡಿಗೆಗೆ ತೆಗೆದುಕೊಳ್ತಾರೆ. ಮಂಗಳವಾರ, ಶುಕ್ರವಾರ ಅಂದು ದೇವಿಗೆ ವಿಶೇಷವಾದ ಒಂದು ಆರತಿಯನ್ನ ಮಾಡಲಾಗುತ್ತಿತ್ತು. ಆ ದೇವಿಗೆ ಆರತಿಯನ್ನ ಮಾಡಿದ ನಂತರ ಈ 4 ಮಾಂತ್ರಿಕರಿಗೂ ಕೂಡ ಆರತಿಯನ್ನ ಮಾಡಲಾಗ್ತಿತ್ತು. ಒಂದು ರೀತಿಯಲ್ಲಿ ಆ 4 ಮಾಂತ್ರಿಕರು ರಾಜ ವೈಭವದಲ್ಲಿಯೇ ಮೆರೆಯುತ್ತಾ ಇದ್ರು. ಮಹಾಸ್ವಾಮಿಯನ್ನು ಕಾಣಲು ಬಂದಂತಹ ಶ್ರೀಮಂತ ಜನರನ್ನ ಈ ಮಾಂತ್ರಿಕರ ಅನುಚರರು ಅವರನ್ನೆಲ್ಲರನ್ನು ಕೂಡ ಮಾಂತ್ರಿಕರ ಕಡೆಗೆ ಕರ್ಕೊಂಡು ಬರ್ತಾ ಇದ್ರು. ಯಾಕೆಂದ್ರೆ ಇಂತಹ ಶ್ರೀಮಂತರನ್ನ ಕರ್ಕೊಂಡು ಬಂದವರಿಗೆ ಮಾಂತ್ರಿಕರು ವಿಶೇಷವಾದ ಧನವನ್ನ, ಉಡುಗೊರೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ಮಾಂತ್ರಿಕರಿಂದ ನೇಮಿಸಲ್ಪಟ್ಟಂತಹ ಜನರು ಚಿದಂಬರ ಮಹಾಸ್ವಾಮಿಗಳ ಕಡೆಗೆ ಯಾರಾದ್ರೂ ಬರ್ತಾ ಇದ್ರೆ, ಅದರಲ್ಲಿ ಯಾರಾದ್ರೂ ಶ್ರೀಮಂತರಿದ್ರೆ ಅವರನ್ನ ಮಹಾಸ್ವಾಮಿಯ ಕಡೆಗೆ ಹೋಗುವುದನ್ನ ತಪ್ಪಿಸಿ ಮಾಂತ್ರಿಕರ ಕಡೆಗೆ ಕರ್ಕೊಂಡು ಬರ್ತಾ ಇದ್ರು. ಹೀಗಿರ್ಬೇಕಾದ್ರೆ ಈ ನಿಜಾಮನ ಪ್ರಾಂತ್ಯದಲ್ಲಿ ಆ ಅನಂತ ಅನ್ನುವಂತಹ ಒಬ್ಬ ವ್ಯಕ್ತಿ, ಆತ ಒಬ್ಬ ಜಹಗೀರುದಾರ. ನಿಜಾಮನ ಪ್ರಾಂತ್ಯದಲ್ಲೂ ಕೂಡ ಅವನು ದೊಡ್ಡ ಅಧಿಕಾರಿಯಾಗಿದ್ದ.
ಅವನ ಶ್ರೀಮಂತಿಕೆಗೆ ಕೊನೆ ಮೊದಲು ಅಂತಕ್ಕದ್ದೇ ಇರಲಿಲ್ಲ. ಆತನ ಹೆಂಡತಿ ಬಹಿಣಾಬಾಯಿ ಎಂಬುದಾಗಿ. ಗಂಡ ಹೆಂಡತಿಯರ ಒಂದು ಜೀವನ ಆದರ್ಶಪ್ರಾಯವಾಗಿತ್ತು. ಯೌವನ ಅಂತಕ್ಕದ್ದು ಕಳೆದು ಪ್ರೌಢಾವಸ್ಥೆ ಪ್ರಾರಂಭವಾದರೂ ಕೂಡ ಅವರಿಗೆ ಮಕ್ಕಳಾಗಲಿಲ್ಲ. ಏನಾದರೂ ತಮಗೆ ಮಕ್ಕಳಾಗಲಿಲ್ಲ ಅಂದ್ರೆ ಈ ಒಂದು ಜಹಗೀರಿ ಮತ್ತೆ ಭೂಸೀಮೆ ಎಲ್ಲವೂ ಕೂಡ ಪರರ ವಶವಾಗತ್ತೆ ಎಂಬುದಾಗಿ ಅವರು ದುಃಖದಲ್ಲಿ ಮುಳುಗಿ ಹೋದ್ರು. ಬಹಿಣಾಬಾಯಿ ಅನಂತನಿಗೆ ಹೇಳ್ತಾಳೆ, ನೋಡಿ, ನೀವು ಇನ್ನೊಂದು ಮದುವೆಯಾಗಿ ಆಕೆಯಿಂದಲಾದ್ರೂ ಮಕ್ಕಳಾಗಬಹುದು ಎಂಬುದಾಗಿ. ಅನಂತ ಹೇಳ್ತಾನೆ, ನೋಡು, ಆಗದಿದ್ರೆ ನಿನ್ನ ಹೊಟ್ಟೆಯಿಂದ ನನಗೆ ಮಕ್ಕಳಾಗಲಿಲ್ಲ ಅಂದ್ರೆ ನನಗೆ ಸಂತಾನವೇ ಬೇಡ ಎಂಬುದಾಗಿ. ಹೀಗೆ ಅವರಿಬ್ಬರು ಕೂಡ ಮಕ್ಕಳಾಗಿಲ್ಲ ಎನ್ನುವಂತಹ ಕೊರಗಿನಲ್ಲಿ ಕೊರಗುತ್ತಾ ಇರುವ ಸಂದರ್ಭದಲ್ಲಿ ಆ ಒಂದು ಪ್ರಾಂತ್ಯಕ್ಕೂ ಕೂಡ ಮಹಾಸ್ವಾಮಿಗಳ ನಾಮ ಸಂಕೀರ್ತನೆಯ ಒಂದು ನಾಮ ನಿನಾದ ಎಲ್ಲಾ ಕಡೆಗೂ ಕೂಡ ಹಬ್ಬತೊಡಗಿತು. ಇದರಿಂದಾಗಿ ಆ ಬಹಿಣಾಬಾಯಿ ಮತ್ತೆ ಅನಂತ ಉತ್ಸುಕರಾದರು. ಅವರಿಬ್ಬರೂ ಕೂಡ ತಡ ಮಾಡದೆ ಮಹಾಸ್ವಾಮಿಯನ್ನ ಭೇಟಿಯಾಗಬೇಕು ಎನ್ನುವ ದೃಷ್ಟಿಯಿಂದ ಚಕ್ಕಡಿಯಲ್ಲಿ ಪ್ರಯಾಣದ ಮೇಲೆ ಪ್ರಯಾಣವನ್ನ ಮಾಡುತ್ತಾ ಹುಬ್ಬಳ್ಳಿಯ ಕಡೆಗೆ ಬರುತ್ತಾರೆ. ಆದರೆ ಸಹಜವಾಗಿ ಅವರು ಮಾಂತ್ರಿಕರ ಸಹಚರರಿಗೆ ಸಿಕ್ಕಾಕೊಳ್ತಾರೆ. ಮಾಂತ್ರಿಕರ ಸಹಚರರು ಅವರನ್ನ ನೇರವಾಗಿ ಮಾಂತ್ರಿಕರ ಬಿಡಾರಕ್ಕೆ ಕರ್ಕೊಂಡು ಬಂದ್ಬಿಡ್ತಾರೆ. ಅವರಿಗೆ ಪ್ರತ್ಯೇಕವಾದ ಒಂದು ಕೊರಣೆಯನ್ನ ಕೊಡಲಾಗತ್ತೆ. 5-6 ದಿನದೊಳಗಾಗಿ ಆ ಬಹಿಣಾಬಾಯಿ ಮತ್ತೆ ಅನಂತನ ಕಡೆಯಿಂದ ಅವರು ಯಾವ ಒಂದು ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ತಾರೆ. ಇದನ್ನ ಆ 4 ಮಾಂತ್ರಿಕರಿಗೆ ಮುಟ್ಟಿಸುತ್ತಾರೆ. ಒಂದು ಮಂಗಳವಾರ ಆ ಬಹಿಣಾಬಾಯಿ ಮತ್ತೆ ಅನಂತನನ್ನ ಆ ಮುಖ್ಯ ಮಾಂತ್ರಿಕರ ಕಡೆಗೆ ಕರ್ಕೊಂಡು ಬರಲಾಯಿತು. ಆ 4 ಮಾಂತ್ರಿಕರಿಗೆ ಆ ದೇವಿಯ ಒಂದು ಪೂಜೆಯನ್ನೆಲ್ಲ ಮಾಡಿದ ನಂತರ ಅವರು ಈ ಬಹಿಣಾಬಾಯಿ ಮತ್ತೆ ಅನಂತನ ಕಡೆಗೆ ಹೊರಳಿ ಕೇಳುತ್ತಾ ಇದ್ದಾರೆ, ಯಾವ ಒಂದು ಇಚ್ಛೆಯಿಂದ ಇಟ್ಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಿ ಎಂಬುದಾಗಿ. ಆ ಸಂದರ್ಭದಲ್ಲಿ ಅನಂತ ಹೇಳುತ್ತಾ ಇದ್ದಾನೆ, ನಾವು ಅಗರ್ಭ ಶ್ರೀಮಂತರಾದರೂ ಕೂಡ ನಮಗೆ ಒಂದು ಪುತ್ರರತ್ನವೂ ಆಗಿಲ್ಲ. ಇದರಿಂದಾಗಿ ನಮಗೆ ಬಹಳ ಕಷ್ಟವಾಗಿದೆ. ದಯಮಾಡಿ ನಮಗೊಂದು ಪುತ್ರರತ್ನವನ್ನ ಕರುಣಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂಬುದಾಗಿ ಆತ ಹೇಳುತ್ತಾ ಇದ್ದಾನೆ. ಮಾಂತ್ರಿಕರು 4 ಜನರು ಕೂಡ ಧ್ಯಾನ ಮಗ್ನರಾಗುತ್ತಾರೆ. ತದನಂತರ ಅನಂತನಿಗೆ ಹೇಳ್ತಾರೆ, ನೋಡು, ನಿನ್ನ ಪೂರ್ವಜನ್ಮದ ಪ್ರಾರಬ್ಧ ಅತ್ಯಂತ ಘೋರವಾಗಿದೆ. ಆದ್ರಿಂದ ನಾವು ಏನ್ ಮಾಡಕ್ ಸಾಧ್ಯ ಎಂಬುದಾಗಿ ಮರುಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗ ಅನಂತ ಹೇಳ್ತಾ ಇದ್ದಾನೆ, ನಾವು ಪುಣ್ಯವಂತರಾಗಿದ್ರೆ ನಾವಿಲ್ಲಿ ಬರುವ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನಾವು ಪಾಪಿಷ್ಠರಾಗಿದ್ದೇವೆ. ನಮ್ಮ ಈ ಒಂದು ಪಾಪದಿಂದ ನೀವು ಬಿಡಿಸುವವರು ಎಂಬುದಾಗಿ ನಿಮ್ಮನ್ನೇ ನಂಬಿಕೊಂಡು ಬಂದಿದ್ದೇವೆ. ನೀವು ಏನ್ ಹೇಳ್ತಿರೋ ಆ ಸೇವೆಯನ್ನ ಮಾಡೋದಕ್ಕೆ ನಾವಿಬ್ಬರು ಕೂಡ ತುದಿಗಾರಲಿದ್ದೇವೆ ಎಂಬುದಾಗಿ ಹೇಳುತ್ತಾರೆ. ಆ ಸಂದರ್ಭದಲ್ಲಿ ಆ ಅನಂತ ಆ ಮುಖ್ಯ ಮಾಂತ್ರಿಕ ಹೇಳುತ್ತಾನೆ, ನೋಡಿ, ನಿಮ್ಮ ಒಂದು ಶ್ರದ್ಧೆಗೆ ನಾವು ಮೆಚ್ಚಿಕೊಂಡ್ವಿ. ನಿಮಗೆ ಸಂತಾನ ಭಾಗ್ಯ ಇಲ್ಲದೆ ಇದ್ದರೂ ಕೂಡ ನಾವು ಆ ಮಹಾಕಾಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮಗೊಂದು ಕನ್ಯಾರತ್ನವನ್ನ ಕರುಣಿಸುತ್ತೇವೆ. ಆ ಮಗು ಹುಟ್ಟಿದ ನಂತರ ದೇವಿಯ ಕಡೆಗೆ ಆ ಮಗುವನ್ನ ಕರ್ಕೊಂಡು ಬರಬೇಕು. ಆ ದೇವಿಗೆ 1 ಲಕ್ಷ ಬಂಗಾರದ ನಾಣ್ಯವನ್ನು, 1000 ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಎಂಬುದಾಗಿ ಹೇಳುತ್ತಾ ಇದ್ದ. ಅವ ದಂಪತಿಗಳಿಬ್ಬರಿಗೂ ಕೂಡ ಪುತ್ರರತ್ನವಾಗಬೇಕು ಅನ್ನುವ ಇಚ್ಛೆ ಇತ್ತು. ಕಡೆಗೆ ಕನ್ಯಾರತ್ನವಾದ್ರೂ ಆದೀತಲ್ಲ, ಸಾಕು ಅಂದ್ಕೊಂಡು ಕೊನೆಗೆ ಆ ದಂಪತಿಗಳು ಮಾಂತ್ರಿಕರ ಮಾತಿಗೆ ಒಪ್ಪಿಕೊಳ್ಳುತ್ತಾರೆ. ಮಾಂತ್ರಿಕರು ಒಬ್ಬನ ಕೈಯಲ್ಲಿ ನೀರನ್ನ ತರಿಸುತ್ತಾರೆ. ಆ ಬಹಿಣಾಬಾಯಿ ನೀರನ್ನ ಹಾಕುತ್ತಾಳೆ. ಆ ಅನಂತ ಆ ಒಂದು ನೀರನ್ನು ಹಿಡ್ಕೊಳ್ತಾನೆ. ಮಾಂತ್ರಿಕರು ಏನು ಹೇಳುತ್ತಾರೆ ಅದನ್ನ ಪ್ರತಿಜ್ಞೆ ಮಾಡುತ್ತಾನೆ. ಇದರಿಂದಾಗಿ ಆ ಮಾಂತ್ರಿಕರು ಏನು ಸಂಕಲ್ಪವನ್ನ ಮಾಡಿಸಿದ್ರು ಆ ಪ್ರಕಾರವಾಗಿ ಅನಂತ ಮಾಡಿದ್ದಾನೆ. ಇದರಿಂದಾಗಿ ಆ 4 ಮಾಂತ್ರಿಕರಿಗೆ ಬಹಳ ಸಂತೋಷವಾಗಿದೆ. ಅವ್ರು ಹೇಳ್ತಾ ಇದ್ದಾರೆ, ಇನ್ನು 1 ವರ್ಷದೊಳಗೆ ನಿಮಗೆ ಕನ್ಯಾರತ್ನವಾಗುತ್ತದೆ, ನೀವಿನ್ನು ಹೋಗಿ ಬನ್ನಿ ಎಂಬುದಾಗಿ. ಹೀಗೆ ಮಾಂತ್ರಿಕರಿಂದ ಅವರು ತಮ್ಮ ಊರಿನ ಕಡೆಗೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಬಹಿಣಾಬಾಯಿಗೆ ಆಕಸ್ಮಿಕವಾಗಿ ಚಿದಂಬರ ಮಹಾಸ್ವಾಮಿಗಳು ನೆನಪಾಗಿದೆ. ಆಕೆ ಅನಂತನಿಗೆ ಹೇಳ್ತಾ ಇದ್ದಾಳೆ, ನೋಡಿ, ನಾವು ನಮ್ಮ ಒಂದು ಊರಿನಿಂದ ಇಲ್ಲಿಗೆ ಬಂದಿದ ಉದ್ದೇಶವೇನು?
ಚಿದಂಬರ ಮಹಾಸ್ವಾಮಿಗಳನ್ನ ಕಾಣಬೇಕು ಎಂಬುದಾಗಿ. ನಮಗೆ ಮರ್ತೇ ಹೋಗಿತ್ತು, ಈಗಾದರೂ ತೊಂದರೆ ಇಲ್ಲ, ನಾವು ಹೋಗಿ ಮಹಾಸ್ವಾಮಿಯನ್ನ ನೋಡಿಕೊಂಡು ಬರೋಣ ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಮತ್ತೆ ಆ ಬಹಿಣಾಬಾಯಿ ಮತ್ತೆ ಅನಂತ ಚಿದಂಬರ ಮಹಾಸ್ವಾಮಿಗಳ ಒಂದು ಗೃಹಕ್ಕೆ ಬಂದಿದ್ದಾರೆ. ಆ ಒಂದು ಮಾಂತ್ರಿಕರ ಮನೆಯಲ್ಲಿ ಎಲ್ಲವೂ ಕೂಡ ಕೃತಕವಾದ ತೋರಿಕೆಯ ಒಂದು ನಾಟಕೀಯತೆ ಇತ್ತು. ಆದರೆ ಚಿದಂಬರ ಮಹಾಸ್ವಾಮಿಯ ಮನೆಯಲ್ಲಿ ಯಾವ ಒಂದು ನಾಟಕೀಯತೆಯೂ ಇಲ್ಲ, ಸಹಜವಾಗಿಯೇ ಅಲ್ಲಿದ್ದಾರೆ. ಅಲ್ಲಿ ಚಿದಂಬರ ಮಹಾಸ್ವಾಮಿಗಳ ಮನೆಯಲ್ಲಿ ಸಾಮಾನ್ಯವಾಗಿ ನುಚ್ಚನ್ನು ಹಾಗೂ ಬಕರಿಯನ್ನ, ಜೋಳದ ಬಕರಿಯನ್ನ ಮಾಡ್ತಾ ಇದ್ರು. ಅದನ್ನ ಮಹಾಪ್ರಸಾದ ಎಂಬುದಾಗಿ ಕರೆಯುತ್ತಾ ಇದ್ರು. ಅದೇ ಊರಿನಲ್ಲಿ ಈ ಮಾಂತ್ರಿಕರು ಮೃಷ್ಟಾನ್ನ ಭೋಜನವನ್ನ ಹಾಕಿಸಲು ಮುಂದಾದ್ರು. ಚಿದಂಬರ ಮಹಾಸ್ವಾಮಿಗಳ ಕಡೆಗಿದ್ದಂತಹ ಜನರೆಲ್ಲರೂ ಕೂಡ ನಿಧಾನವಾಗಿ ಮಾಂತ್ರಿಕರ ಕಡೆಗೆ ಹೋಗಲು ಮುಂದಾದ್ರು. ನೋಡಿ, ಮನುಷ್ಯನಿಗೆ ನಾಲಿಗೆ ಚಪಲ. ಮಹಾಸ್ವಾಮಿ ಪೂರ್ಣಬ್ರಹ್ಮ ಅಂತ ಗೊತ್ತಿದ್ರು ಕೂಡ ಮನಸ್ಸು ಆ ನಾಲಿಗೆಯ ಒಂದು ಪಂಚೇಂದ್ರಿಯಗಳ ಸುಖಕ್ಕೆ ಬಲಿಯಾಗತ್ತೆ. ಹಿಂದು ಮುಂದು ನೋಡುವವರನ್ನ ಪ್ರತ್ಯಕ್ಷ ಮಹಾಸ್ವಾಮಿಯೇ ಕಳಿಸ್ತಾ ಇದ್ರು. ನೀವು ಹೋಗಿ ಅಲ್ಲಿ ಚೆನ್ನಾಗಿರುತ್ತೆ ಮೃಷ್ಟಾನ್ನ ಭೋಜನ ತಿನ್ಕೊಂಡ್ ಬನ್ನಿ ಎಂಬುದಾಗಿ ಮಹಾಸ್ವಾಮಿಯೇ ಕಳಿಸುತ್ತಾ ಇದ್ರು. ಹೀಗೆ ಮಹಾಸ್ವಾಮಿಯ ಆ ಒಂದು ನಿವಾಸದಲ್ಲಿ ಯಾವ ಜನರೂ ಇರಲಿಲ್ಲ. ಪ್ರಶಾಂತವಾದ ನೆಮ್ಮದಿಯಾದ ಒಂದು ವಾತಾವರಣ ಇತ್ತು. ದಂಪತಿಗಳಿಗೆ ಆ ಮನೆಯಲ್ಲಿ ಶಾಂತಿ, ನೆಮ್ಮದಿ ಅಂತಕ್ಕದ್ದು ಅವರ ಮನಸ್ಸಿನಲ್ಲಿ ನೆಲೆಸಿತು. ಕನಸಿನಲ್ಲಿಯೂ ಸುಖವನ್ನ ನೋಡದೇ ಇದ್ದಂತಹ ಆ ದಂಪತಿಗಳು ಚಿದಂಬರ ಮಹಾಸ್ವಾಮಿಗಳ ಸನ್ನಿಧಾನದ ಆ ಒಂದು ದರ್ಶನದಿಂದಾಗಿ ಮನದಲ್ಲಿ ನಿರಾಳವಾದ ಭಾವ, ಒಂದು ರೀತಿಯಾದಂತಹ ಶಾಂತವಾದ ಒಂದು ಮನಸ್ಥಿತಿ ಅವರ ಮನಸ್ಸಿನಲ್ಲಿ ಮನೆ ಮಾಡಿದೆ. ಹೀಗೆ ಆ ದಂಪತಿಗಳು ಆ ಒಂದು ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಒಂದಲ್ಲ ಎರಡಲ್ಲ 3 ದಿನ ಇರುತ್ತಾರೆ. ಅನಂತ ಮಹಾಸ್ವಾಮಿಗಳನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನೆ. ಸ್ವಾಮಿ, ನನಗೆ ಎಷ್ಟು ವರ್ಷಗಳಾದರೂ ಕೂಡ ಪುತ್ರರತ್ನನಾಗಲಿಲ್ಲ. ನೀವು ಸಾಕ್ಷಾತ್ ಕೈಲಾಸಾಧಿಪತಿಯಾದ ಸಾಂಬ ಸದಾಶಿವ ಎಂಬುದಾಗಿ ಜನರೆಲ್ಲರೂ ಹೇಳುತ್ತಾರೆ. ಆದ್ದರಿಂದ ಸ್ವಾಮಿ, ದಯಮಾಡಿ ನಮಗೆ ಪುತ್ರರತ್ನವನ್ನ ಕರುಣಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದಕ್ಕೆ ಏನೇ ಖರ್ಚಾಗದಿದ್ರೂ ಕೂಡ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. ಅನಂತನ ಮಾತಿನಲ್ಲಿ ಅಹಂಭಾವ ಇರುವುದನ್ನ ಮಹಾಸ್ವಾಮಿ ಗಮನಿಸುತ್ತಾರೆ. ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾದಂತಹ ಮಹಾಸ್ವಾಮಿಯ ಮುಂದೆ ಅಹಂಭಾವವನ್ನ ವ್ಯಕ್ತಪಡಿಸೋದು ಅಂದ್ರೆ ಸೂರ್ಯನ ಮುಂದೆ ದೀಪದ ಹುಳು ತನ್ನ ದೀಪವೇ ದೊಡ್ಡದು ಅಂತ ಹೇಳಿದಂತೆ. ಹೀಗೆ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಆ ಅನಂತನಿಗೆ ಹೇಳುತ್ತಾ ಇದ್ದಾರೆ, ನೋಡಪ್ಪ ಅನಂತ, ನಿಮ್ಮ ಶ್ರೀಮಂತಿಕೆಗೆ ತಕ್ಕಂತೆ ಇಲ್ಲಿ ವ್ಯವಸ್ಥೆ ಆಗುವುದಿಲ್ಲ. ಇಲ್ಲಿ ನಾವು ತಿನ್ನುವಂಥದ್ದು ನುಚ್ಚು ಮತ್ತೆ ಬಕರಿ, ಅದನ್ನೇ ನೀವು ತಿನ್ನಿ, 3 ದಿನ ಇರ್ರಿ. ಆ ಯಜ್ಞೇಶ್ವರನ ಒಂದು ತೀರ್ಥ ಪ್ರಸಾದದಿಂದಾಗಿ ನಿಮಗೆ 1 ವರ್ಷದೊಳಗೆ ಪುತ್ರರತ್ನವಾಗತ್ತೆ ಎಂಬುದಾಗಿ ಮಹಾಸ್ವಾಮಿ ಹೇಳುತ್ತಾರೆ. ತಮಗೆ ಪುತ್ರರತ್ನವಾಗತ್ತೆ ಅನ್ನುವ ಸಂತೋಷದಿಂದ ಆ ಬಹಿಣಾಬಾಯಿ ಮತ್ತೆ ಅನಂತ ಮಹಾಸ್ವಾಮಿಗಳ ಆಜ್ಞೆಯಂತೆ 3 ದಿನ ವಾಸವಾಗುತ್ತಾರೆ. ತದನಂತರ ಸ್ವಾಮಿಯ ಆಜ್ಞೆಯನ್ನು ಪಡ್ಕೊಂಡು ಅಲ್ಲಿಂದ ತಮ್ಮ ಪ್ರಾಂತ್ಯಕ್ಕೆ, ನಿಜಾಮನ ಪ್ರಾಂತ್ಯಕ್ಕೆ ಅವರು ಬಂದಿದ್ದಾರೆ. ಮಾಂತ್ರಿಕರು ಕನ್ಯಾರತ್ನವಾಗತ್ತೆ ಎಂಬುದಾಗಿಯೂ ಮಹಾಸ್ವಾಮಿ ಪುತ್ರರತ್ನವಾಗತ್ತೆ ಎಂಬುದಾಗಿಯೂ ಹೇಳಿದ ವಿಚಾರ ಎಲ್ಲರಿಗೂ ಗೊತ್ತಾಗಿದೆ. ಆದರೆ ಎಲ್ಲರಿಗೂ ಬೇಕಾದದ್ದು ಪುತ್ರರತ್ನ. ಹಾಗಾಗಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಸಾಕ್ಷಾತ್ ಪರಮೇಶ್ವರನ ಅವತಾರ. ಅವರ ಮುಂದೆ ಮಾಂತ್ರಿಕರ ಆಟ ಏನು ನಡೆಯುತ್ತೆ, ಹಾಗಾಗಿ ಅನಂತನಿಗೆ ಪುತ್ರರತ್ನವಾಗತ್ತೆ ಎಂಬುದಾಗಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಆದರೆ ಜನರ ನಿರೀಕ್ಷೆ ಸುಳ್ಳಾಯಿತು. ಅಲ್ಲಿ ಆ ಬಹಿಣಾಬಾಯಿಗೆ ಒಂದು ಕನ್ಯಾರತ್ನವಾಗಿದೆ. ಇದರಿಂದಾಗಿ ಆ ಜನರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಾ ಇದ್ದಾರೆ, ನಾವು ತಿಳ್ಕೊಂಡಿದ್ದೇ ತಪ್ಪು, ಮಾಂತ್ರಿಕರ ಮಂತ್ರ ಸಾಮರ್ಥ್ಯ ಅತ್ಯಂತ ಅಗಾಧವಾದದ್ದು ಎಂಬುದಾಗಿ ಅವರು ಮಾತಾಡಿಕೊಂಡು ಕೊನೆಗೂ ಅನಂತನಿಗೊಂದು ಮಗುವಾಯ್ತಲ್ಲ ಎಂಬುದಾಗಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಹೋಗಿದ್ದಾರೆ. ಇತ್ತ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಕಡೆಗೆ ಬರಬೇಕು ಅಂತ ಏನು ಹೊರಟಿದ್ರು ಅವೆಲ್ಲವೂ ಕೂಡ ಮನಸ್ಸಿನಲ್ಲಿ ಬದಲಾಗಿದೆ. ಅವರು ಮೊದಲು ಮಾಂತ್ರಿಕರ ಕಡೆಗೆ ಹೊರಡಲು ಸಿದ್ಧರಾಗಿದ್ದಾರೆ. ಹೀಗೆ ಪ್ರಯಾಣದ ಮೇಲೆ ಪ್ರಯಾಣವನ್ನ ಮಾಡುತ್ತಾ ಆ ಬಹಿಣಾಬಾಯಿ ಮತ್ತೆ ಅನಂತ ಆ ಮಾಂತ್ರಿಕರ ಮನೆಗೆ ಬಂದಿದ್ದಾರೆ. ಈ ಒಂದು ವಿಷಯ ಮಾಂತ್ರಿಕರಿಗೆ ತಿಳಿದ ನಂತರ
ಅವರ ಒಂದು ಸುಖ ಸಂತೋಷಕ್ಕೆ ಕೊನೆ ಮೊದಲು ಅಂತಕ್ಕದ್ದೇ ಇಲ್ಲದಂತಾಯ್ತು. ಅವರಿಗೆ ಸ್ವರ್ಗಕ್ಕೆ 3 ಗೇಣು ಉಳಿದಂತಾಯ್ತು. ನಾವು ಹೇಳಿದಂತೆ ಈ ಬಹಿಣಾಬಾಯಿಗೆ ಕನ್ಯಾರತ್ನವಾಗಿದೆ. ಚಿದಂಬರ ಮಹಾಸ್ವಾಮಿಗಳು ಪುತ್ರರತ್ನವಾಗತ್ತೆ ಎಂಬುದಾಗಿ ಹೇಳಿದ್ರು. ಅವರ ಮಾತು ಸುಳ್ಳಾಗಿ ನಮ್ಮ ಮಾತು ಸತ್ಯವಾಯಿತು. ಹಾಗಾದ್ರೆ ನಾವೇ ಗೆದ್ದಂತೆ ಎಂಬುದಾಗಿ ಆ ಮಾಂತ್ರಿಕರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ಮಾಂತ್ರಿಕರಿಗೆ ಏನು ಇವರು ವಚನ ಕೊಟ್ಟಿದ್ರು ಆ ಪ್ರಕಾರ ಅನಂತ ಕಷ್ಟಪಟ್ಟು 1 ಲಕ್ಷ ಬಂಗಾರದ ನಾಣ್ಯವನ್ನ ಅವರಿಗೆ ಅರ್ಪಿಸುತ್ತಾನೆ. ತದನಂತರ ಸಾವಿರಾರು ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸುತ್ತಾನೆ. ಹೀಗೆ ಆ ಮಾಂತ್ರಿಕರ ಒಂದು ಅಪ್ಪಣೆಯನ್ನ ಪಡ್ಕೊಂಡು ಆತ ಅಲ್ಲಿಂದ ಹೊರಡುತ್ತಾನೆ. ಆ ಸಂದರ್ಭದಲ್ಲಿ ಮುಖ್ಯ ಮಾಂತ್ರಿಕ ಹೇಳುತ್ತಾನೆ, ನೋಡಪ್ಪ, ಇನ್ನು ಮುಂದೆ ನೀನು ವರ್ಷಾಸನ ಎಂಬುದಾಗಿ ನಮಗೆ 100 ರೂಪಾಯಿ ಕೊಡುತ್ತಾ ಹೋಗಬೇಕು ಎಂಬುದಾಗಿ. ಅದಕ್ಕೆ ಅನಂತ ಹೇಳುತ್ತಾನೆ, ಆಯ್ತು ಸ್ವಾಮಿ, ನಾನು ಏನು ಸಂಪಾದಿಸಿದ್ದೇನೆ ಅದೆಲ್ಲವೂ ಕೂಡ ನಿಮ್ಮ ಕೃಪಾಶೀರ್ವಾದದ ಫಲವೇ. ನಾನು ನಿಮಗೆ ಪ್ರತಿ ವರ್ಷವೂ 100 ರೂಪಾಯಿ ವರ್ಷಾಸನವನ್ನು ನೀಡುತ್ತೇನೆ ಎಂಬುದಾಗಿ ಹೇಳಿ ಅವರ ಅಪ್ಪಣೆಯನ್ನ ಪಡ್ಕೊಂಡು ಅಲ್ಲಿಂದ ತಮ್ಮ ಊರಿನ ಕಡೆಗೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಕಡೆಗೆ ಬಹಿಣಾಬಾಯಿ ಹೋಗಬೇಕು ಎಂಬುದಾಗಿ ನಿರ್ಧಾರವನ್ನ ಮಾಡಿದ್ದಾಳೆ. ಆ ಬಹಿಣಾಬಾಯಿ ಅನಂತನಿಗೆ ಹೇಳ್ತಾ ಇದ್ದಾಳೆ, ನಾಥ, ನಾವು ಮಹಾಸ್ವಾಮಿಗಳನ್ನ ಭೇಟಿಯಾಗದೆ ಬಂದದ್ದು ತಪ್ಪಾಯಿತು. ದಯಮಾಡಿ ನಾವು ಚಿದಂಬರ ಮಹಾಸ್ವಾಮಿಗಳ ಭೇಟಿಯನ್ನ ದರ್ಶನವನ್ನ ಮಾಡ್ಕೊಂಡು ಬರೋಣ ಎಂಬುದಾಗಿ. ಆಗ ಅನಂತ ಹೇಳುತ್ತಾ ಇದ್ದಾನೆ, ಏನು ನಿನಗೆ ಪುತ್ರರತ್ನವಾಗಲ್ಲ ಎನ್ನುವ ಕಾರಣಕ್ಕೋಸ್ಕರ ಸಿಟ್ಟು ಬಂದಿದೆಯೇ? ಮಾಂತ್ರಿಕರ ಮಂತ್ರ ಸಾಮರ್ಥ್ಯಕ್ಕೆ ಕೊನೆ ಮೊದಲು ಅಂತಕ್ಕದ್ದಿಲ್ಲ. ಅವರೇ ನಮಗೆ ಪುತ್ರರತ್ನವನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂದ ಮೇಲೆ ಆ ಬಡ ಬ್ರಾಹ್ಮಣ ಏನು ಮಾಡಿಯಾನೋ ಏನೋ, ನಿನಗೆ ಒಳ್ಳೇದಾಗ್ಲಿ ಎಂಬುದಾಗಿ ಆತ ಪುತ್ರರತ್ನ ಆಗ್ಲಿ ಎಂಬುದಾಗಿ ಆಶೀರ್ವಾದ ಮಾಡ್ದ. ಈಗ ನೀನು ಮತ್ತೆ ಆತನ ಮುಂದೆ ಹೋಗಿ ಆತನ ತೇಜೋವಧೆಯನ್ನು ಮಾಡುವುದು ಸರಿಯಲ್ಲ, ಬಾ, ನಮ್ಮ ಹಣೆ ಬರಕ್ಕಿದ್ದಂತೆ ಆಗುತ್ತೆ ಎಂಬುದಾಗಿ ಆ ಅನಂತ ಬಹಿಣಾಬಾಯಿಯನ್ನ ಸಮಾಧಾನ ಮಾಡುತ್ತಿದ್ದಾನೆ. ಆದರೆ ಬಹಿಣಾಬಾಯಿ ಅನಂತನ ಮಾತನ್ನ ಧಿಕ್ಕರಿಸಿ ಆಕೆ ಹೇಳುತ್ತಾ ಇದ್ದಾಳೆ, ಇಲ್ಲ, ನಾನು ಏನೇ ಆದ್ರೂ ಕೂಡ ಮಹಾಸ್ವಾಮಿಯನ್ನ ದರ್ಶನ ಮಾಡ್ಕೊಳ್ದೆ ನಾನು ಹೋಗೋದಿಲ್ಲ ಎಂಬುದಾಗಿ. ಅನಂತ ಅಷ್ಟೇ ಹಠವನ್ನು ಹಿಡಿದಿದ್ದಾನೆ, ನಾನು ಕೂಡ ಮಹಾಸ್ವಾಮಿಯ ಕಡೆಗೆ ಬರೋದಿಲ್ಲ. ಬಹಿಣಾಬಾಯಿ ತಾನು ಸ್ವಾಮಿಯನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಹಠ ಹಿಡಿದ್ರೆ ಅನಂತ ನಾನು ಸ್ವಾಮಿಯ ಕಡೆಗೆ ಬರುವುದಿಲ್ಲ ಎಂಬುದಾಗಿ ಹಠವನ್ನು ಹಿಡಿದಿದ್ದಾನೆ. ಈ ರೀತಿ ಗಂಡ ಹೆಂಡತಿಯರು ಅನೇಕ ಸಮಯ ಇದೇ ರೀತಿ ಕಲಹದಲ್ಲಿ ಕಳೆದ್ರು. ಕೊನೆಗೆ ಬಹಿಣಾಬಾಯಿ ಒಂದು ತೀರ್ಮಾನಕ್ಕೆ ಬಂದಿದ್ದಾಳೆ. ಆಯ್ತು, ನೀವು ಬರದ್ ಬೇಡ, ನಾನೊಬ್ಳೆ ಮೇಣೆಯಲ್ಲಿ ಹೋಗ್ತೇನೆ, ನಾನು ಬರುವವರೆಗೂ ನೀವಿಲ್ಲೇ ಇರಬೇಕು ಎಂಬುದಾಗಿ ಹೇಳಿ ತನ್ನ ಗಂಡನ ಅಪ್ಪಣೆಯನ್ನು ಪಡ್ಕೊಂಡು ಆಕೆ ಮೇಣೆಯಲ್ಲಿ ಮಹಾಸ್ವಾಮಿಗಳ ಸನ್ನಿಧಾನಕ್ಕೆ ಬಂದಿದ್ದಾಳೆ. ತನಗೆ ಕನ್ಯಾರತ್ನವಾಗಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಆಕೆಗೆ ಅಗಾಧವಾದ ಸಿಟ್ಟು ಬಂದಿದೆ. ಆತ್ಮೀಯ ಗುರು ಬಂಧುಗಳೇ, ಸಿಟ್ಟಿನಂತಹ ಶತ್ರು ನಮಗೆ ಮತ್ತೊಬ್ಬನಿಲ್ಲ. ಯಾವಾಗ ನಮ್ಮ ಮನಸ್ಸು ಸಿಟ್ಟಿಗೆ, ಕೋಪಕ್ಕೆ, ಸ್ವಾರ್ಥಕ್ಕೆ ಬಲಿಯಾಗುತ್ತೋ ಆಗ ನಾವು ನಮ್ಮ ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತೇವೆ, ನಾವು ರಾಕ್ಷಸರಾಗುತ್ತೇವೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟವನು ಮಾಡಬಾರದ ಅನರ್ಥವನ್ನ ಮಾಡುತ್ತಾನೆ. ಅದೇ ರೀತಿ ಈ ಬಹಿಣಾಬಾಯಿಗೆ ತನಗೆ ಪುತ್ರರತ್ನವಾಗಿಲ್ಲ ಅನ್ನುವಂತಹ ಸಿಟ್ಟು ಅಗಾಧವಾಗಿದೆ. ಆಕೆ ಭೂತಾವಿಷ್ಟಳಾದಂತೆ ಸ್ವಾಮಿಯ ಮನೆಯ ಕಡೆಗೆ ದೌಡಾಯಿಸುತ್ತಿದ್ದಾಳೆ. ದಾಪು ಹೆಜ್ಜೆಯನ್ನು ಹಾಕಿಕೊಂಡು ಸ್ವಾಮಿಯ ಕಡೆಗೆ ಬಂದಿದ್ದಾಳೆ. ಸ್ವಾಮಿಯನ್ನ ಕೆಂಗಣ್ಣಿನಿಂದ ಕೋಪದಿಂದ ಮಾತನಾಡುತ್ತಾ ಇದ್ದಾಳೆ. ಸ್ವಾಮಿ, ನಾನು ಒಬ್ಬ ಸ್ತ್ರೀ, ನಿಮ್ಮೊಂದಿಗೆ ಮಾತನಾಡುವಷ್ಟು ಯೋಗ್ಯತೆಯಾಗಲಿ ಸಾಮರ್ಥ್ಯವಾಗಲಿ ನನಗಿಲ್ಲ. ಆದರೆ ನೀವು ಹೋದ ವರ್ಷ ನನಗೊಂದು ಮಾತನ್ನ ಕೊಟ್ಟಿದ್ರಿ, ನಿನಗೆ ಪುತ್ರರತ್ನವಾಗತ್ತೆ ಎಂಬುದಾಗಿ. ಆದರೆ ನೋಡಿ, ಈಗ ಪುತ್ರರತ್ನವಾಗದೆ ಕನ್ಯಾರತ್ನವಾಗಿದೆ ಎಂಬುದಾಗಿ. ಮಹಾಸ್ವಾಮಿ ನಗು ನಗುತ್ತಾ ಹೇಳ್ತಾ ಇದ್ದಾರೆ, ನೋಡಮ್ಮ, ನಾನು ಏನ್ ಹೇಳಿದ್ರೆ ನೀನು ಶಾಂತಳಾಗುತ್ತೆ ಅನ್ನೋದನ್ನ ಮೊದಲು ಹೇಳು. ನೋಡು, ಕೈಯಲ್ಲಿ ಪುತ್ರರತ್ನವನ್ನ ಹಿಡಿದುಕೊಂಡಿದ್ದೀಯ, ಅದು ಕನ್ಯಾರತ್ನ ಎಂಬುದಾಗಿ ನನಗೆ ಹೆಸರನ್ನ ಹಿಡುತ್ತಿದ್ದಿ. ಆ ಮೂಲಕ ನಾನು ಸುಳ್ಳು ನುಡಿಯುವವನು ಎಂಬುದಾಗಿ ಹೇಳುತ್ತಾ ಇದ್ದೀಯ. ನೋಡು, ಕಾಗೆಯು ತನ್ನ ಕಪ್ಪುತನವನ್ನ ಕಳ್ಕೊಳ್ಳಬಹುದು, ನರಿ ಸಿಂಹವನ್ನ ಹಿಡಿಯಬಹುದು, ಕಾಗೆ ಬೆಳ್ಳಗಾಗಬಹುದು, ಆದರೆ ನನ್ನ ಮಾತು ಎಂದೂ ಕೂಡ ಅಸತ್ಯವಾಗುವುದಿಲ್ಲ.
ನೋಡು, ನೀನು ಕೈಯಲ್ಲಿ ಪುತ್ರರತ್ನವನ್ನು ಹಿಡಿದುಕೊಂಡಿದ್ದಿ, ಅದು ಕನ್ಯಾರತ್ನ, ಅಂದರೆ ನಾನು ಏನು ನಿನಗೆ ಹೇಳಲಿ ಎಂಬುದಾಗಿ ಅವರು ಹೇಳುತ್ತಾ ಇದ್ದಾರೆ. ಮಹಾಸ್ವಾಮಿಯ ಮಾತನ್ನ ಕೇಳಿ ಆ ಬಹಿಣಾಬಾಯಿ ತನ್ನ ಮಗುವಿನ ಕಡೆಗೆ ನೋಡುತ್ತಾ ಇದ್ದಾಳೆ. ಆ ಕನ್ಯಾರತ್ನ ಪುತ್ರರತ್ನವಾಗಿದೆ. ಆತ್ಮೀಯ ಗುರು ಬಂಧುಗಳೇ, ಇದೇ ಚಿದಂಬರ ರಹಸ್ಯ. ಶ್ರೀ ಚಿದಂಬರ ಮಹಾಸ್ವಾಮಿಯನ್ನ ಹರಿಹರಾದಿಗಳೇ ಅರಿಯಲು ಅಸಮರ್ಥರಾದಾಗ ಮಾನವರಾದ ನಾವು ಆ ಪೂರ್ಣ ಬ್ರಹ್ಮನಾದಂತಹ ಆ ಪೂರ್ಣ ಪರಮೇಶ್ವರನನ್ನ ಹೇಗೆ ಅರಿಯುವುದಕ್ಕೆ ಸಾಧ್ಯ? ಹಾಗಾಗಿ ಶ್ರೀ ಚಿದಂಬರನನ್ನ ನಾನು ಅರಿಯುತ್ತೇನೆ ಅಂತ ಹೊರಟವನು ಸಮುದ್ರದಲ್ಲಿ ಮೀನಿನ ಹೆಜ್ಜೆಯನ್ನು ಹುಡುಕಲು ಪ್ರಯತ್ನ ಪಟ್ಟಂತೆ. ಹಾಗಾಗಿ ಶ್ರೀ ಪೂರ್ಣ ಬ್ರಹ್ಮನಾದಂತಹ, ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾದಂತಹ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಆ ಪರಮೇಶ್ವರನೊಂದಿಗೆ ನಾವು ಲೀನವಾಗಬಹುದೇ ಹೊರತು ಆತನನ್ನ ಅರಿಯುತ್ತೇನೆ ಅಂತ ಹುಡುಕುವುದು ಶತಮೂರ್ಖತನವೇ ಸರಿ. ಹಾಗಾಗಿ ಇಲ್ಲಿ ಮಹಾಸ್ವಾಮಿ ಹೇಳುತ್ತಾ ಇದ್ದಾರೆ, ಮಗಳೇ, ಮೊದಲು ಶಾಂತಳಾಗು. ನೋಡು, ನೀನು ಆ ಜಹಾಗೀರನ ಹೆಂಡತಿಯಾಗಿದ್ದಿ. ನೀನು ಒಬ್ಬ ಯೋಗ್ಯ ಕುಟುಂಬದಲ್ಲಿ ಹುಟ್ಟಿದವಳು. ಇಂಥವಳಾಗಿ ನೀನು ನನಗೆ ಸುಳ್ಳು ನುಡಿಯುವನು ಎಂಬುದಾಗಿ ಹೆಸರನ್ನು ಇಡಬಹುದೇ? ನಿನಗೆ ಮನಸ್ಸಿನಲ್ಲಿ ಗೊಂದಲವಿದ್ದರೆ ಇಲ್ಲೇ ಇರುವಂತಹ ಬ್ರಾಹ್ಮಣರ ಕೈಗೆ ಆ ಮಗುವನ್ನು ಕೊಡು, ಅವರು ನಿನ್ನ ಸಂಶಯವನ್ನು ನಿವಾರಿಸುತ್ತಾರೆ ಎಂಬುದಾಗಿ ಅಲ್ಲಿ ನೆರೆದಂತಹ ಬ್ರಾಹ್ಮಣರಿಗೆ ಮಹಾಸ್ವಾಮಿಗಳು ಹೇಳುತ್ತಾ ಇದ್ದಾರೆ. ನೋಡಿ ಬ್ರಾಹ್ಮಣರೇ, ಈಕೆ ತನ್ನ ಕೈಯಲ್ಲಿ ಪುತ್ರರತ್ನವನ್ನು ಹಿಡಿದುಕೊಂಡಿದ್ದಾಳೆ, ಆದರೆ ಕನ್ಯಾರತ್ನ ಎಂಬುದಾಗಿ ನನಗೆ ಆಪಾದನೆಯನ್ನ ನನ್ನ ಮೇಲೆ ಮಾಡುತ್ತಾ ಇದ್ದಾಳೆ. ಆದ್ದರಿಂದ ಆಕೆಯ ಮಗುವನ್ನ ತೆಗೆದುಕೊಂಡು ಪರೀಕ್ಷಿಸಿ ಆಕೆಗೆ ನೀವೇ ಬುದ್ಧಿಯನ್ನ ಹೇಳಿ ಎಂಬುದಾಗಿ ಮಹಾಸ್ವಾಮಿ ಹೇಳುತ್ತಾ ಇದ್ದಾರೆ. ಬಹಿಣಾಬಾಯಿ ತನ್ನನ್ನು ತಾನೇ ನಂಬದವಳಾಗಿದ್ದಾಳೆ. ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ಹಾಗಾದ್ರೆ ನಾನು ದಾರಿಲಿ ಬರ್ಬೇಕಾದ್ರೆ ಯಾವ್ದಾದ್ರು ಮಗುನ ಹೊತ್ಕೊಂಡು ಬಂದ್ಬಿಟ್ನಾ, ಏನ್ ಕತೆ ಅಂತ. ಮತ್ತೆ ತನ್ನ ಮಗುವನ್ನ ದಿಟ್ಟಿಸಿ ನೋಡ್ತಾ ಇದ್ದಾಳೆ. ಇಲ್ಲ ಇಲ್ಲ, ಮೂಗು, ಕಣ್ಣು, ತುಟಿ ಅವರ ಅಪ್ಪನಂತೆಯೇ ಇದೆ. ಅಯ್ಯೋ, ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾದಂತಹ ಮಹಾಸ್ವಾಮಿಯನ್ನ ಎಷ್ಟು ನಾನು ಕೇವಲವಾಗಿ ಮಾತನಾಡಿದ್ನಲ್ಲ ಎಂಬುದಾಗಿ ಆಕೆಗೆ ಪಶ್ಚಾತ್ತಾಪ ಅಂತಕ್ಕದುಂಟಾಗಿದೆ. ಆಕೆಯ ಕಣ್ಣುಗಳಿಂದ ಕಣ್ಣೀರು ಧಾರಿಯಾಗಿ ಸುರಿಯುತ್ತಾ ಇದೆ. ಆಕೆ ತನ್ನ ಮಗುವನ್ನ ಸ್ವಾಮಿಯ ಚರಣಕ್ಕೆ ಹಾಕಿ ಸ್ವಾಮಿಯ ಪಾದವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾಳೆ. ಸ್ವಾಮಿ, ಅಜ್ಞಾನಳಾಗಿ ಕಣ್ಣಿದ್ದು ಕುರುಡರಾಗಿ ಹೋದೆ, ನಿಮ್ಮನ್ನ ಅರಿಯದೆ ಹೋದೆ, ದಯಮಾಡಿ ನನ್ನ ಸರ್ವ ಅಪರಾಧವನ್ನ ಮನ್ನಿಸಿ ಎಂಬುದಾಗಿ ಶ್ರೀ ಚಿದಂಬರ ಮಹಾಸ್ವಾಮಿಗಳಿಗೆ ಮನೋಮಯ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾಳೆ. ಈ ಒಂದು ವಿಚಾರ ಇಡೀ ಒಂದು ಹುಬ್ಬಳ್ಳಿಯ ತುಂಬಾ ಹರಡಿದೆ. ಕಾಡ್ಗಿಚ್ಚಿನಂತೆ ಈ ಒಂದು ವಿಚಾರ ಕ್ಷಣ ಮಾತ್ರದಲ್ಲಿ ಎಲ್ಲಾ ಕಡೆಗೂ ಹರಡಿದೆ. ಇದರಿಂದಾಗಿ ಜನರು ತಂಡೋಪತಂಡವಾಗಿ ಬಂದು ಆ ಹೆಣ್ಣು ಮಗು ಗಂಡು ಮಗು ಆದುದನ್ನು ನೋಡಿ ಅವರು ಆಶ್ಚರ್ಯಭರಿತರಾಗಿದ್ದಾರೆ. ಹೀಗೆ ಆ ಮಹಾಸ್ವಾಮಿಗಳಿದ್ದಂತಹ ಒಂದು ಪ್ರದೇಶ ಜಾತ್ರೆಯಾಗಿ ಹೋಗಿದೆ. ಜನರೆಲ್ಲರಿಗೂ ಆಶ್ಚರ್ಯ. ಮಾಂತ್ರಿಕರ ಒಂದು ಕೃಪೆಯಿಂದ ಏನು ಮಗುವಾಗಿತ್ತು, ಈಗ ಅದು ಹೆಣ್ಣು ಮಗು ಗಂಡಾಗ್ಬಿಟ್ಟಿದೆ ಎಂಬುದಾಗಿ. ಇದು ಹುಬ್ಬಳ್ಳಿಯಲ್ಲಿದ್ದಂತಹ ಎಲ್ಲಾ ಜನರಿಗೂ ಕೂಡ ಈ ವಿಷಯ ಗೊತ್ತಾಗಿತ್ತು. ಯಾಕೆಂದ್ರೆ ಮಾಂತ್ರಿಕರು ಆ ಅನಂತರಾಯನಿಗೆ ಹೇಳಿದ್ರು ಏನಂತ, ನೋಡು, ಸಂಜೆಯ ಮೇಲೆ ನಮಗೆ ಮೆರವಣಿಗೆಯನ್ನ ನೀನು ಮಾಡಿಸಬೇಕು ಎಂಬುದಾಗಿ. 4 ಮಾಂತ್ರಿಕರು 4 ರಥಗಳಲ್ಲಿ ಕೂತು ಇಡೀ ಹುಬ್ಬಳ್ಳಿಯ ತುಂಬ ಮೆರವಣಿಗೆಯನ್ನ ಮಾಡಿಸಿಕೊಂಡಿದ್ರು. ಹಾಗಾಗಿ ಗೊತ್ತಿಲ್ಲದೆ ಇದ್ದಂತಹ ಜನರಿಗೂ ಕೂಡ ವಿಷಯ ಗೊತ್ತಾಗಿತ್ತು. ಈ ಮಾಂತ್ರಿಕರು ಶಕ್ತಿ ಸಾಮರ್ಥ್ಯವುಳ್ಳವರು, ಇವರಿಗೆ ಕಾಳಿ ಮಾತೆ ಬೇತಾಳ ರಾಜ ಇವರ ದಾಸಾನುದಾಸರಾಗಿದ್ದಾರೆ ಎಂಬುದಾಗಿ ಅವನ ಅನುಚರರೆಲ್ಲರೂ ಹೇಳಿದ್ರಿಂದ ಜನರಿಗೆಲ್ಲರಿಗೂ ಕೂಡ ಗೊತ್ತಾಗಿ ಹೋಗಿತ್ತು. ಮಾಂತ್ರಿಕರು ಹೆಣ್ಣು ಮಗು ಹುಟ್ಟತ್ತೆ ಎಂಬುದಾಗಿ ಹೇಳಿದ್ರು, ಚಿದಂಬರ ಮಹಾಸ್ವಾಮಿಗಳು ಗಂಡು ಮಗು ಹುಟ್ಟತ್ತೆ ಅಂತ ಹೇಳಿದ್ರು. ಚಿದಂಬರ ಮಹಾಸ್ವಾಮಿಗಳ ಮಾತು ಸುಳ್ಳಾಗಿ ಮಾಂತ್ರಿಕರ ಮಾತು ಸತ್ಯವಾಯಿತು ಎಂಬುದಾಗಿ ಆ ಜನರೆಲ್ಲರೂ ಕೂಡ, ಏನು ಮಾಂತ್ರಿಕರ ಅನುಚರರೆಲ್ಲರೂ ಕೂಡ ಹುಬ್ಬಳ್ಳಿಯ ತುಂಬಾ ಪ್ರಚಾರ ಮಾಡಿದ್ರು. ಹಾಗಾಗಿ ಗೊತ್ತಿಲ್ಲದೆ ಇದ್ದಂತಹ ವ್ಯಕ್ತಿಗಳಿಗೂ ಕೂಡ ವಿಷಯ ಗೊತ್ತಾಗಿ ಹೋಗಿತ್ತು. ಹೀಗಾಗಿ ಈಗ ಮತ್ತೆ ಒಂದು ಹೊಸ ವಿಚಾರ ಅಂತಕ್ಕದ್ದೆದ್ದಿದೆ. ಚಿದಂಬರ ಮಹಾಸ್ವಾಮಿಗಳ ಕೃಪಾ ಕಟಾಕ್ಷದಿಂದಾಗಿ ಆ ಕನ್ಯಾರತ್ನ ಪುತ್ರರತ್ನವಾಗಿದೆ ಎಂಬುದಾಗಿ. ಇದರಿಂದಾಗಿ ಜನರೆಲ್ಲರೂ ಕೂಡ ಆ ಬಹಿಣಾಬಾಯಿಯ ಮಗುವನ್ನ ನೋಡಿ ಸ್ವಾಮಿಗೆ ಮನೋಮಯ ಪ್ರಾರ್ಥನೆಯನ್ನು ಮಾಡಿ ಹೋಗುತ್ತಾ ಇದ್ದಾರೆ. ಹೀಗೆ ಈ ಒಂದು ವಿಷಯ ಆ ಅನಂತರಾಯನಿಗೂ ಗೊತ್ತಾಗಿದೆ.
ಹೆಣ್ಣು ಮಗು ಗಂಡು ಮಗುವಾಗಿದ್ದು ನೋಡಿ ಆತನಿಬ್ಬರಿಗಾಗಿ ಓಡೋಡಿ ಬಂದಿದ್ದಾನೆ. ಸ್ವಾಮಿಯನ್ನ ನೋಡುತ್ತಿದ್ದಂತೆ ಅವನಲ್ಲಿ ನಡುಕ ಉತ್ಪನ್ನವಾಗಿದೆ. ಸ್ವಾಮಿಗೆ ನಾನು ಇಂತಹ ಒಂದು ತುಚ್ಛವಾದ ಮಾತನ್ನ ಅನ್ನಲ್ಲ. ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾದಂತಹ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಈ ಪೂರ್ಣ ಪರಮೇಶ್ವರನಿಗೆ ನಾನು ಎಂತಹ ತುಚ್ಛವಾದ ಮಾತನಾಡಿದ್ನಲ್ಲ ಎನ್ನುವ ಪಾಪ ಪ್ರಜ್ಞೆ ಅವನಲ್ಲಿ ಕಾಡುತ್ತಾ ಇದೆ. ಅವನ ದೇಹದಲ್ಲಿ ನಡಕ ಉತ್ಪನ್ನವಾಗಿದೆ. ಇದನ್ನ ಗಮನಿಸಿದಂತಹ ಮಹಾಸ್ವಾಮಿ ಆತನಿಗೆ ಅಭಯವನ್ನು ನೀಡಿದ್ದಾರೆ. ಹೀಗೆ ಆ ಅನಂತನಿಗೆ ಚಿದಂಬರ ಮಹಾಸ್ವಾಮಿಗಳು ಕೃಪೆಯನ್ನ ಮಾಡಿ ಹೇಳುತ್ತಾ ಇದ್ದಾರೆ, 3 ದಿನಗಳ ಕಾಲ ನೀವು ಇಲ್ಲೇ ಉಳಿಯಿರಿ ಎಂಬುದಾಗಿ. ನೋಡಿ, ಗುರುಗಳೇನಾದ್ರೂ ನಮಗೆ ಒಂದು ಮಾತನ್ನ ಹೇಳಿದ್ರೆ ಅದರ ಹಿಂದೆ ಒಂದು ಉದ್ದೇಶವಿರತ್ತೆ. ಶಂಕರಲಿಂಗ ಭಗವಾನರು ಏನು ದೂರದಿಂದ ಬಂದಂತಹ ಏನು ಮೇಷ್ಟ್ರುಗಳೇನಿದ್ರು ಅವರು ಹೊರಡಬೇಕಾಗಿತ್ತು. ಅವಾಗ ಅಪ್ಪ ಅವರು ಹೇಳ್ತಾರೆ, ನೋಡಿ ಇವತ್ತೇ ನೀವು ಹೊರಟು ಬಿಡಿ ಎಂಬುದಾಗಿ. ಸಾಮಾನ್ಯವಾಗಿ ಅಪ್ಪ ಅವರು 2-3 ದಿನ ಆದ್ಮೇಲೆ ಹೋಗಿ ಅಂತಿದ್ರು. ಆದ್ರೆ ಒಂದಷ್ಟು ಜನಕ್ಕೆ ಹೇಳ್ತಾರೆ, ನೋಡಿ ಇವತ್ತೇ ನೀನು ಹೊರಟು ಬಿಡು ಅಂತ. ಅಪ್ಪನೇ ಹೇಳಿದ್ಮೇಲೆ ಇನ್ನೇನು ಅಂತ ಹೇಳಿ ಆ ಉಪನ್ಯಾಸಕರು ಅಂದ್ರೆ ಕನ್ನಡ ಮೇಷ್ಟ್ರು, ಉಳಿದಂತವ್ರು ಪ್ರಾಥಮಿಕ ಸ್ಕೂಲ್ದ ಮೇಷ್ಟ್ರು, ಶಿಕ್ಷಕರೇನಿದ್ರು ಅವರು ಹೋಗ್ತಾರೆ. ಅವರು ಹೋದ ಸ್ವಲ್ಪ ಹೊತ್ತಿಗೆ ಏನು ಬ್ರಿಡ್ಜ್ ಏನಿತ್ತು ಅದು ಕೊಚ್ಕೊಂಡು ಹೋಗ್ಬಿಡತ್ತೆ. ಏನಾದ್ರೂ ಅವತ್ತು ಹೋಗಿರ್ಲಿಲ್ಲ ಅಂದ್ರೆ ಅವರು 3-4 ದಿನ ಅಲ್ಲೇ ಉಳಿಬೇಕಾಗ್ತಿತ್ತು. ಅಂದ್ರೆ ಗುರು ಸರ್ವ ಸಮರ್ಥ ಇದ್ದಾನೆ. ಹಾಗೆಯೇ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾ ಇದ್ದಾರೆ, ನೀವಿಲ್ಲಿ 3 ದಿನ ಇಲ್ಲೇ ಉಳಿಯಿರಿ ಎಂಬುದಾಗಿ. ಗುರು ಏನಾದ್ರೂ ತಮ್ಮ ಶಿಷ್ಯರಿಗೆ ಒಂದು ಮಾತನ್ನ ಹೇಳಿದ್ರು ಅಂದ್ರೆ ಅದನ್ನ ನಾವು ಶಿರಸ ಪಾಲಿಸಬೇಕಾಗುತ್ತೆ. ಯಾಕೆಂದ್ರೆ ಅದರ ಹಿಂದೆ ಒಂದು ಉದ್ದೇಶ ಅಂತಕ್ಕದಿರತ್ತೆ. ಗುರುವಾದವನಿಗೆ ತನ್ನ ಶಿಷ್ಯರನ್ನ ಹೇಗೆ ಕಾಪಾಡಬೇಕು ಅನ್ನೋದು ಗೊತ್ತಿರತ್ತೆ. ತಾಯಿ ತನ್ನ ಮಕ್ಕಳನ್ನ ಯಾವ ರೀತಿ ಜೋಪಾನ ಮಾಡುತ್ತಾಳೋ ಹಾಗೆಯೇ ಲೋಕ ಮಾತೆಯಾದಂತಹ ಗುರು ತನ್ನ ಶಿಷ್ಯರನ್ನ ಕಾಪಾಡುತ್ತಾನೆ. ಹೀಗೆ ಶ್ರೀ ಚಿದಂಬರ ಮಹಾಸ್ವಾಮಿ ಆ ಅನಂತ ಮತ್ತೆ ಬಹಿಣಾಬಾಯಿಗೆ ಹೇಳುತ್ತಾ ಇದ್ದಾರೆ, ಇನ್ನು 3 ದಿನ ಇಲ್ಲೇ ಇರಿ ಎಂಬುದಾಗಿ. ಮಹಾಸ್ವಾಮಿಯ ಆಜ್ಞೆಯ ಮೇರೆಗೆ ಆ ಅನಂತ ಬಹಿಣಾಬಾಯಿ ತಮ್ಮ ಮಗುವಿನೊಂದಿಗೆ ಅಲ್ಲೇ ಉಳಿದಿದ್ದಾರೆ. ಹೆಣ್ಣು ಮಗು ಗಂಡು ಮಗು ಆಗಿದ್ದು ನೋಡಿ ಆ ಮಾಂತ್ರಿಕರಿಗೆ ಅತ್ಯಂತ ಕೋಪ ಅಂತಕ್ಕದ್ದೇರಿದೆ. ಅವರು ಏನು ಹೊಸ ಹುಬ್ಬಳ್ಳಿಯಲ್ಲಿ ಏನಿದ್ರು ಅವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ತಮ್ಮ ಜೊತೆಗಿದ್ದಂತಹ ಎಲ್ಲಾ ಜನರನ್ನ ಹೊರ ಕಳಿಸಿದ್ದಾರೆ. 4 ಕೂತು ಉಗ್ರವಾದಂತಹ ಅನುಷ್ಠಾನವನ್ನ ಪ್ರಾರಂಭ ಮಾಡಿದ್ದಾರೆ. ಅವರು ಬೇತಾಳನನ್ನ ಆಹ್ವಾನ ಮಾಡಿದ್ದಾರೆ. ಆ ಬೇತಾಳ ತನ್ನ ಇತರ ದುಷ್ಟ ಸಮೂಹದೊಂದಿಗೆ ಬಂದಿದ್ದಾನೆ. ಮಾರಿ, ಮಸಣಿ, ಖಂಡೋಬ, ಶಾಕಿನಿ, ಢಾಕಿನಿ ಮೊದಲಾದ ನಾನಾ ರೀತಿಯಾದಂತಹ ದುಷ್ಟ ಜನರು ಅಲ್ಲಿ ಬಂದಿದ್ದಾರೆ. ಅಂದ್ರೆ ದುಷ್ಟ ಶಕ್ತಿಗಳು ಅಲ್ಲಿ ಬಂದಿದ್ದಾವೆ. ಮುಖ್ಯ ಮಾಂತ್ರಿಕ ಆ ಬೇತಾಳನಿಗೆ ಹೇಳ್ತಾ ಇದ್ದಾರೆ, ಈ ದುಷ್ಟ ಶಕ್ತಿಗಳ ಒಡೆಯ ಬೇತಾಳ. ಆ ಮುಖ್ಯ ಮಾಂತ್ರಿಕ ಆ ಬೇತಾಳನಿಗೆ ಆಜ್ಞೆ ಮಾಡುತ್ತಾ ಇದ್ದಾನೆ, ನೋಡು ಈಗ ಸರಿ ರಾತ್ರಿಯಾಗಿದೆ. ಚಿದಂಬರ ಮಹಾಸ್ವಾಮಿಗಳ ಮನೆಯಲ್ಲಿ ಅನಂತ ಬಹಿಣಾಬಾಯಿ ತಮ್ಮ ಗಂಡು ಮಗುವಿನೊಂದಿಗೆ ಮಲಗಿದ್ದಾರೆ. ಆ ಮಗುವನ್ನ ಕೊಂದು ಆ ಶವವನ್ನ ಇಲ್ಲಿ ತೆಗೆದುಕೊಂಡು ಬರಬೇಕು ಎಂಬುದಾಗಿ ಆ ಮಾಂತ್ರಿಕರು ಆ ಬೇತಾಳನಿಗೆ ಆಜ್ಞೆ ಮಾಡಿದ್ದಾರೆ. ಚಿದಂಬರನ ಮನೆಯ ಕಡೆಗೆ ಆ ಬೇತಾಳ ಮತ್ತಿತರ ದುಷ್ಟ ಗಣಗಳು ಹೊರಟಿವೆ. ಹೀಗೆ ಅವರು ಬಂದಾಗಿದೆ. ಚಿದಂಬರ ಮಹಾಸ್ವಾಮಿಗಳ ಮನೆಯನ್ನೂ ಅವರು ಪ್ರವೇಶ ಮಾಡಿದ್ದಾರೆ. ಬಹಿಣಾಬಾಯಿ ತನ್ನ ಮಗುವಿನೊಂದಿಗೆ ಮಲ್ಕೊಂಡಿದ್ದಾಳೆ. ಬೇತಾಳ ಮಾಂತ್ರಿಕರು ಹೇಳಿದಂತೆ ಇನ್ನೇನು ಆ ಮಗುವನ್ನ ಮುಟ್ಟಬೇಕು, ಅಷ್ಟೊತ್ತಿಗೆ ಆ ತಾಯಿ ಮತ್ತೆ ಮಗುವಿನ ಸುತ್ತ ಸುದರ್ಶನ ಚಕ್ರ ಅಂತಕ್ಕದ್ದು ತಿರುಗುತ್ತಾ ಇದೆ. ಇದರಿಂದಾಗಿ ಆ ಬೇತಾಳ ಭಯಭೀತನಾಗಿದ್ದಾನೆ. ಇಲ್ಲಿಯವರೆಗೆ ಆತನಿಗೆ ಈ ರೀತಿಯಾದಂತಹ ಘಟನೆಗಳು ಆತನಿಗೆ ಕಂಡು ಬಂದಿಲ್ಲ. ಆಶ್ಚರ್ಯಚಕಿತರಾಗಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಕಡೆ ಸೇರಿದ್ದಾರೆ. ನೋಡಿ, ಆ ಮಾಂತ್ರಿಕರು ನಮಗೆ ಆಜ್ಞೆಯನ್ನ ಮಾಡಿದ್ದಾರೆ, ಆ ಬಹಿಣಾಬಾಯಿಯ ಜೊತೆಗೆ ಮಲಗಿರುವಂತಹ ಮಗುವನ್ನ ಕೊಂದು ನಮ್ಮ ಕಡೆಗೆ ತರಬೇಕು ಎಂಬುದಾಗಿ. ಆ ಮಗುವನ್ನ ನಾವು ತರೋಣ ಅಂದ್ರೆ ನಮಗೆ ಅರಿವಲ್ಲದಿರುವಂತಹ ಒಂದು ಶಕ್ತಿ ಕಾಯುತ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಒಡೆಯನಾದಂತಹ ಆ ಶಂಭೋ ಮಹಾದೇವನನ್ನ ಬರಮಾಡಿಕೊಳ್ಳೋಣ ಎಂಬುದಾಗಿ ಅವರೆಲ್ಲರೂ ಕೂಡ
ಆ ಸಾಕ್ಷಾತ್ ಗಿರಿಜಾಪತಿಯಾದಂತಹ ಮೃತ್ಯುಂಜಯನಾದಂತಹ ಕಾಲನಿಗೆ ಕಾಲನಾದಂತಹ ಆ ಶಂಭೋ ಮಹಾದೇವನನ್ನ ಹುಬ್ಬಳ್ಳಿಯಲ್ಲಿ ಆ ಸ್ಮಶಾನದಲ್ಲಿ ಆಹ್ವಾನೆಯನ್ನ ಮಾಡಿದ್ದಾರೆ. ಈ ದುಷ್ಟರ ಶಕ್ತಿಗಳೆಲ್ಲವೂ ಕೂಡ ಆ ಹುಬ್ಬಳ್ಳಿಯ ಸ್ಮಶಾನಕ್ಕೆ ಬಂದಿದ್ವು. ಅಲ್ಲಿ ಆ ಪಾರ್ವತಿ ಪರಮೇಶ್ವರನನ್ನ ಪ್ರಾರ್ಥನೆ ಮಾಡಿಕೊಂಡಿದ್ದಾವೆ. ಆ ಶಂಕರ ಅಲ್ಲಿ ಪ್ರಕಟನಾಗಿದ್ದಾನೆ. ಆ ಶಂಕರನು ಬೇತಾಳನನ್ನ ಕೇಳುತ್ತಾ ಇದ್ದಾನೆ, ನನ್ನನ್ನ ಯಾಕೆ ಇಲ್ಲಿ ಕರೆದ್ರಿ, ಏನು ನಿಮ್ಮ ಸಮಸ್ಯೆ, ಏನಾಗಿದೆ ಎಂಬುದಾಗಿ. ಆ ಬೇತಾಳ ರಾಜ ನಡೆದಂತಹ ವೃತ್ತಾಂತವನ್ನೆಲ್ಲವನ್ನು ಕೂಡ ಹೇಳುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ಶಂಕರನು ಅದೇ ಕ್ಷಣ ಜ್ಞಾನಮಗ್ನನಾಗಿ ಮುಗುಳ್ನಗೆಯಿಂದ ಆ ಬೇತಾಳನಿಗೆ ಹೇಳ್ತಾ ಇದ್ದಾನೆ, ಎಂತಹ ಹುಚ್ಚಪ್ಪಗಳಿರ ನೀವು, ಆ ಮಾಂತ್ರಿಕರ ಮಾತನ್ನ ಕಟ್ಟಿಕೊಂಡು ನೀವು ಎಂತಹ ಸಾಹಸಕ್ಕೆ ಕೈ ಹಾಕಿದ್ದೀರಿ. ಚಿದಂಬರ ಅಂದ್ರೆ ಯಾರಂತ ಅಂದುಕೊಂಡಿದ್ದೀರಿ? ಆ ಕಾಲಕೋಟೆ ವಿಷವನ್ನ ನಾನು ಕುಡಿದಾಗ ಯಾವ ರಾಮನಾಮವನ್ನ ಜಪವನ್ನ ಮಾಡಿ ಆ ಒಂದು ಶಾಂತಿಯನ್ನ ಪಡೆದನೋ ಆ ರಾಮನೇ ಈಗ ಚಿದಂಬರನಾಗಿ ಬಂದಿದ್ದಾನೆ. ಆ ರಾಮನ ನಾಮವನ್ನ ನಾನು ಸದಾಕಾಲ ಧ್ಯಾನಿಸುತ್ತಿರುತ್ತೇನೆ. ಆ ರಾಮನೇ ಈಗ ಚಿದಂಬರನಾಗಿ ಅವತಾರವನ್ನ ಮಾಡಿದ್ದಾನೆ. ಕ್ಷುದ್ರ ಮಾಂತ್ರಿಕರನ್ನ ಮಾತನ್ನ ಕಟ್ಟಿಕೊಂಡು ಎಂತಹ ಸಾಹಸಕ್ಕೆ ಕೈ ಹಾಕಿದ್ದೀರಿ. ಇನ್ನು ಒಂದು ಎಚ್ಚರಿಕೆಯನ್ನ ಕೊಡುತ್ತಾ ಇದ್ದೇನೆ, ಎಲ್ಲಿ ಚಿದಂಬರನ ನಾಮಸ್ಮರಣೆ ಅಂತಕ್ಕದ್ದಿರುತ್ತೋ ಅಲ್ಲಿ ನೀವು ಇರತಕ್ಕದ್ದಲ್ಲ. ಎಲ್ಲಿ ಈ ಕತೆ ಪಠಣವಾಗುತ್ತೋ, ಯಾರು ಈ ಒಂದು ಕಥೆಯನ್ನು ಹೇಳುತ್ತಾರೋ, ಯಾರು ಈ ಕಥೆಯನ್ನು ಕೇಳುತ್ತಾರೋ ಅಲ್ಲಿ ನೀವೇನಾದರೂ ಇದ್ರೆ ಅಲ್ಲಿಂದ ಹೊರಟು ಹೋಗಿ. ಚಿದಂಬರನ ನಾಮಸ್ಮರಣೆ ಇದ್ದಲ್ಲಿ ನೀವು ಅಲ್ಲಿ ಸುಳಿಯಬಾರದು. ಏನಾದ್ರೂ ನೀವು ಅಲ್ಲಿದ್ದಿದ್ದೇ ಆದಲ್ಲಿ ನಿಮಗೆ ಅಧೋಗತಿಯಾಗುತ್ತೆ ಎಂಬುದಾಗಿ ಆ ಶಂಕರನು ಹೇಳುತ್ತಾ ಇದ್ದಾನೆ. ಹಾಗಾದ್ರೆ ಮುಂದೆ ನಮ್ಮ ಕತೆ ಏನು ಅಂತ ನೀವು ಯೋಚಿಸಬಹುದು. ಎಲ್ಲಿ ವಿಷಯಾಸಕ್ತಿ ಅಂತಕ್ಕದ್ದು ಕೊಂಡಿರುತ್ತೋ ಅಲ್ಲಿ ನಿಮ್ಮ ಪ್ರಭಾವವನ್ನ ಯಥೇಚ್ಛವಾಗಿ ನೀವು ಬಳಸಿ. ಹಾಗಾಗಿ ಯಾವ ಮನುಷ್ಯ ತನ್ನನ್ನ ತಾನು ಮರೆತು ತನ್ನ ಮನಸ್ಸನ್ನ ವಿಷಯ ಸುಖಕ್ಕೆ ಒಡ್ಡಿರುತ್ತಾನೋ ಅಂತವರ ಒಂದು ಜೀವನವನ್ನ ನೀವು ಬೇಕಾದಂತೆ ಆಟವಾಡಿ. ಆದರೆ ಯಾರು ಭಗವದ್ ಭಕ್ತರಿರುತ್ತಾರೋ ಅವರ ಸುದ್ದಿಗೆ ನೀವು ಹೋಗಬೇಡಿ. ಎಲ್ಲಿ ಚಿದಂಬರನ ನಾಮ ಸಂಕೀರ್ತನೆ ಇರುತ್ತೋ, ಎಲ್ಲಿ ಚಿದಂಬರನ ಒಂದು ಪಠಣವಾಗುತ್ತೋ, ನಾಮಸ್ಮರಣೆಯ ಒಂದು ಕೀರ್ತನೆಯಾಗುತ್ತೋ ಅಲ್ಲಿ ನೀವಿರಬೇಡಿ ಎಂಬುದಾಗಿ ಆ ಶಂಕರನು ಹೇಳುತ್ತಾ ಇದ್ದಾನೆ. ಮುಂದುವರೆದು ಶಂಕರನು ಆ ಬೇತಾಳನಿಗೆ ಹೇಳುತ್ತಾ ಇದ್ದಾನೆ, ಇಲ್ಲಿಗೆ ಆ ಮಾಂತ್ರಿಕರ ಮಂತ್ರ ಸಾಮರ್ಥ್ಯವೆಲ್ಲವೂ ಕೂಡ ನಾಶವಾಗಿ ಹೋಯಿತು. ನೀವು ಅವರಿಗೆ ಎಚ್ಚರಿಕೆಯನ್ನು ಕೊಡಿ, ಚಿದಂಬರ ಮಹಾಸ್ವಾಮಿಗಳಿಗೆ ಶರಣಾಗಿ ಎಂಬುದಾಗಿ, ಇಲ್ಲದೆ ಇದ್ದರೆ ನಾವೇ ನಿಮಗೆ ತಕ್ಕ ಶಾಸ್ತಿಯನ್ನ ಮಾಡುತ್ತೇವೆ ಎಂಬುದಾಗಿ ಹೇಳಿ ಎಂಬುದಾಗಿ ಹೇಳುತ್ತಾರೆ. ಹೀಗೆ ಅವರೆಲ್ಲರೂ ಕೂಡ ಆ ಬೇತಾಳ ರಾಜ ಆ ಶಂಕರನ ಮಾತಿನಿಂದಾಗಿ ಆ ಶಂಭೋ ಮಹಾದೇವನಿಗೆ ಆ ದುಷ್ಟಗಣಗಳೆಲ್ಲವೂ ಕೂಡ ನಮಸ್ಕರಿಸಿ ಅಲ್ಲಿಂದ ನೇರವಾಗಿ ಆ ಮಾಂತ್ರಿಕರ ಮನೆಗೆ ಬಂದಿದ್ದಾರೆ. ಆ ವೇಳೆಗಾಗಲೇ ಬೆಳಗು ಮುಂಜಾನೆಯಾಗುತ್ತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಚಪ್ಪಲಿ ಮತ್ತೆ ಕಸಮರಿಗೆಯನ್ನ ತೆಗೆದುಕೊಂಡು ಆ ಬೇತಾಳ ಮತ್ತಿತರ ದುಷ್ಟಗಣಗಳು ಆ 4 ಮಾಂತ್ರಿಕರಿಗೆ ಹೊಡೆಯುತ್ತಾ ಇದ್ದಾರೆ. ಇದರಿಂದಾಗಿ ಆ ಮಾಂತ್ರಿಕರಿಗೆ ಭಯಭೀತರಾಗಿದ್ದಾರೆ. ಎಲ್ಲಿ ಹೋದರೂ ಕೂಡ ಆ ಬೇತಾಳ ಮತ್ತೆ ಆತನ ದುಷ್ಟಗಣಗಳು ಆ 4 ಮಾಂತ್ರಿಕರಿಗೆ ಕಾಲಿನಿಂದ ಒದೆಯುತ್ತಾ ಇದ್ದಾರೆ, ಕೈಯಿಂದ ಹೊಡೆಯುತ್ತಾ ಇದ್ದಾರೆ. ಆ ನರಕ ಯಾತನೆಯನ್ನ ಸಹಿಸಿಕೊಳ್ಳಲಾರದೆ ಆ 4 ಮಾಂತ್ರಿಕರು ನಡುಬೀದಿಯಲ್ಲಿ ಓಡಿ ಬರುತ್ತಾ ಇದ್ದಾರೆ. ನಿನ್ನೆ ತಾನೇ ಎಲ್ಲಾ ಜನರ ಸಮಕ್ಷಮದಲ್ಲಿ ಮೆರವಣಿಗೆಯನ್ನ ಮಾಡಿಸ್ಕೊಂಡಿದ್ರು, ರಥದಲ್ಲಿ ಕೂರಿಸ್ಕೊಂಡು ಮೆರವಣಿಗೆಯನ್ನ ಮಾಡಿಸ್ಕೊಂಡಿದ್ರು. ಅದೇ 4 ಮಾಂತ್ರಿಕರು ರಸ್ತೆಯಲ್ಲಿ ಎದ್ದು ಬಿದ್ದು ಓಡಿ ಬರುತ್ತಾ ಇದ್ದಾರೆ. ಆ 4 ಮಾಂತ್ರಿಕರು ಈ ರೀತಿ ರಸ್ತೆಯಲ್ಲಿ ಅರಚುತ್ತಾ ಓಡುವುದನ್ನ ಜನರೆಲ್ಲರೂ ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ. ನಿನ್ನೆಯವರೆಗೆ ಇವರು ಎಷ್ಟು ಚೆನ್ನಾಗಿದ್ರು, ಇವತ್ತೇನಾಗಿದೆ, ಇವರು ಯಾಕೆ ಹಿಂಗ್ ಓಡೋಗ್ತಾ ಇದ್ದಾರೆ ಎಂಬುದಾಗಿ ಆ ಜನರೆಲ್ಲರೂ ಕೂಡ ಆ 4 ಮಾಂತ್ರಿಕರನ್ನ ಅನುಸರಿಸಿಕೊಂಡು ಹೋಗುತ್ತಾರೆ. ಆ 4 ಮಾಂತ್ರಿಕರು ಮಹಾಸ್ವಾಮಿಯ ಒಂದು ವಾಸಸ್ಥಳಕ್ಕೆ ಬರುತ್ತಾರೆ. ಆ ಮಹಾಸ್ವಾಮಿಗೆ ಅವರು ಮನೋಮಯ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಸ್ವಾಮಿ, ನಿನ್ನನ್ನು ಅರಿಯದೆ ನಾವು ದೊಡ್ಡ ತಪ್ಪನ್ನ ಮಾಡಿದ್ವಿ. ನಾವು ಹತ್ತಿ ಎಂದು ಭಾವಿಸಿ ಬೆಂಕಿಯಲ್ಲಿ ಕೈ ಇಟ್ಟಂತಾಯ್ತು.
ಸ್ವಾಮಿ, ನೀನೇ ಪರಮೇಶ್ವರ, ನೀನೇ ಇಡೀ ಬ್ರಹ್ಮಾಂಡಕ್ಕೆ ನಾಯಕ. ನಾವು ನಿಮ್ಮನ್ನ ಅರಿಯದೆ ಹೋದೆವು. ದಯಮಾಡಿ ನಮ್ಮ ಸರ್ವ ಅನರ್ಥವನ್ನು ಮನ್ನಿಸಬೇಕು, ನಮ್ಮನ್ನ ನಿಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳಬೇಕು ಎಂಬುದಾಗಿ ಆ 4 ಮಾಂತ್ರಿಕರು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಚಿದಂಬರ ಮಹಾಸ್ವಾಮಿಗಳು ಕೇಳ್ತಾ ಇದ್ದಾರೆ, ನೀವು ಸರ್ವತಂತ್ರ ಸ್ವತಂತ್ರರು, ಎಲ್ಲ ಮಂತ್ರ ಸಾಮರ್ಥ್ಯಗಳು ನಿಮ್ಮ ನಾಲಿಗೆಯಲ್ಲಿಯೇ ನಡೆದಾಡುತ್ತಿವೆ. ಹೀಗಿರಬೇಕಾದ್ರೆ ನಿಮಗೆ ಈ ರೀತಿಯಾದ ಅಧೋಗತಿ ಬರಲಿಕ್ಕೆ ಕಾರಣವೇನು ಎಂಬುದಾಗಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಆ ಮಾಂತ್ರಿಕರಿಗೆ ಕೇಳುತ್ತಾ ಇದ್ದಾರೆ. ಆಗ ಆ ಮಾಂತ್ರಿಕರು ಹೇಳುತ್ತಾ ಇದ್ದಾರೆ, ಸ್ವಾಮಿ, ಎಲ್ಲ ಅರಿತಿದ್ದು ಕೂಡ ನೀನು ನಮಗೆ ಈ ರೀತಿ ಪ್ರಶ್ನೆಯನ್ನು ಮಾಡುತ್ತಿದ್ದಿ. ಸ್ವಾಮಿ, ಮಾಂತ್ರಿಕರ ಆ ಬೇತಾಳನ ಕಾಟ ನಾವು ತಡೆಯಲಾರೆವು. ಬೇತಾಳ ತನ್ನ ದುಷ್ಟ ಕಣಗಳೊಂದಿಗೆ ನಮ್ಮನ್ನ ಹೊಡೆಯುತ್ತಿದ್ದಾನೆ, ಒದಿಯುತ್ತಿದ್ದಾನೆ. ನಮಗೆ ಬದುಕಿನ ಮೇಲಿನ ಆಸೆಯೇ ಹೊರಟು ಹೋಗಿದೆ. ಸ್ವಾಮಿ, ದಯಮಾಡಿ ನಮಗೆ ಆ ಬೇತಾಳ ಮತ್ತೆ ಆತನ ಗಣಗಳಿಂದ ನಮ್ಮನ್ನ ಬಿಡಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಇದರಿಂದಾಗಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಅವರಿಗೆ ಅಭಯವನ್ನು ನೀಡಿದ್ದಾರೆ. ಅವರ ಬೆನ್ನ ಮೇಲೆ ಕೈ ಆಡಿಸಿ ಅವರಲ್ಲಿದ್ದಂತಹ ಶಕ್ತಿಯನ್ನ ತಾವು ತೆಗೆದುಕೊಂಡಿದ್ದಾರೆ. ಅದೇ ಸಂದರ್ಭದಲ್ಲಿ ಆ ಬೇತಾಳ ಮತ್ತಿತರ ದುಷ್ಟಗಣಗಳು ದೂರದಲ್ಲಿ ನಿಂತು ಮಹಾಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಅವರನ್ನ ಅಭಯವನ್ನು ನೀಡಿದ್ದಾರೆ. ಆ ಸಂದರ್ಭದಲ್ಲಿ ಬಹಿಣಾಬಾಯಿ ಮತ್ತೆ ಅನಂತ ನಿನ್ನೆ ರಾತ್ರಿ ನಡೆದಂತಹ ವಿಚಾರವೆಲ್ಲವೂ ಕೂಡ ಅವರ ಮನಸ್ಸಿಗೆ ಗೊತ್ತಾಗಿದೆ. ಅವರಿಗೆ ದೊಡ್ಡ ಒಂದು ಆಘಾತವೇ ಆಗಿದೆ. ಚಿದಂಬರ ಮಹಾಸ್ವಾಮಿಗಳು ಅಂದ್ರೆ ನಾವು ಬಡ ಬ್ರಾಹ್ಮಣ ಎಂಬುದಾಗಿ ಭಾವಿಸಿದ್ದೆವು. ಆದರೆ 4 ಮಾಂತ್ರಿಕರು ಮಹಾಸ್ವಾಮಿಯ ಮೇಲೆ ಕೈ ಮಾಡ ಹೋಗಿ ಯಾವ ರೀತಿ ಶರಣಾಗತರಾಗಿದ್ದಾರೆ ಎಂಬುದನ್ನ ಆ ಬಹಿಣಾಬಾಯಿ ಮತ್ತೆ ಅನಂತ ಕಣ್ಣಾರೆ ನೋಡುತ್ತಾ ಇದ್ದಾರೆ. ಅವರು ನೋಡಿ ಒಂದರೆ ಕ್ಷಣ ಭಯಭೀತರಾಗಿದ್ದಾರೆ, ಬಹಿಣಾಬಾಯಿ ಮತ್ತೆ ಅನಂತ. ಆ ಸಂದರ್ಭದಲ್ಲಿ ಆ ಮಾಂತ್ರಿಕರು ಹೇಳುತ್ತಾ ಇದ್ದಾರೆ, ನಿಮ್ಮ ಮೇಲೆ ನಾವು ಬಹಳ ದೊಡ್ಡ ತಪ್ಪನ್ನ ಮಾಡಿದ್ವಿ, ನಿಮ್ಮಿಂದ ನಾವು ಅಧಿಕವಾದ ಹಣವನ್ನ ನಾವು ಕಿತ್ಕೊಂಡ್ವಿ, ದಯಮಾಡಿ ನಮ್ಮ ತಪ್ಪನ್ನ ಕ್ಷಮಿಸಿ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿಯೇ ಆ ಬಹಿಣಾಬಾಯಿ ಮತ್ತೆ ಅನಂತ ಶ್ರೀ ಚಿದಂಬರ ಮಹಾಸ್ವಾಮಿಗಳನ್ನ ಮನೋಮಯ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಸ್ವಾಮಿ, ನಾವು ನರಮಾನವರು, ನೀನಾದರೆ ಇಡೀ ಬ್ರಹ್ಮಾಂಡಕ್ಕೆ ನಾಯಕ. ಅಲ್ಪಮತಿಗಳಾದ ನಾವು ನಿಮ್ಮನ್ನ ಹೇಗೆ ಅರಿಯಲಿಕ್ಕೆ ಸಾಧ್ಯ? ದಯಮಾಡಿ ನಮ್ಮ ತಪ್ಪನ್ನ ಕ್ಷಮಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಹೀಗೆ ಈ ಒಂದು ಅಧ್ಯಾಯದಲ್ಲಿ ರಾಜಾರಾಮರು ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ವಿಷಯ ಸುಖದಲ್ಲಿ ನಾವು ನಮ್ಮ ಮನಸ್ಸನ್ನು ಹಚ್ಚಬಾರದು. ನಾವು ಯಾವುದೋ ಒಂದು ಟಿವಿಯಲ್ಲಿ ಯಾವುದೋ ಒಂದು ಸೀರಿಯಲ್ ಅನ್ನು ನೋಡ್ತೇವೆ, ಅದು ಆ ಕ್ಷಣಕ್ಕೆ ನಮ್ಮ ಮನಸ್ಸಿಗೆ ಸಂತೋಷ ಕೊಟ್ಟರೂ ಕೂಡ ನಮ್ಮ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಕನಸಿನಲ್ಲೂ ಕೂಡ ನಮಗೆ ನೆಮ್ಮದಿ ಅಂತಕ್ಕದ್ದು ಸಿಕ್ಕೋದಿಲ್ಲ. ಆತ್ಮೀಯ ಗುರು ಬಂಧುಗಳೇ, ನಾವು ತಿನ್ನುವ ಆಹಾರ ಮಾತ್ರ ಆಹಾರವಲ್ಲ. ನಾವು ಯಾರತ್ರ ಮಾತನಾಡುತ್ತೇವೆ, ಕಣ್ಣಿಂದ ಏನನ್ನ ನೋಡುತ್ತೇವೆ, ನಾವು ಯಾವ ರೀತಿ ಚಿಂತಿಸುತ್ತೇವೆ, ಅದು ಕೂಡ ನಾವು ತೆಗೆದುಕೊಳ್ಳುವ ಆಹಾರವೇ. ಹಾಗಾಗಿ ನಾವು ಒಳ್ಳೆಯದನ್ನೇ ಯೋಚಿಸಬೇಕು, ಒಳ್ಳೆಯದನ್ನೇ ನೋಡಬೇಕು. ಆಗ ಮಾತ್ರ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಶ್ರೀ ಚಿದಂಬರ ಮಹಾಸ್ವಾಮಿಗಳು ತಮ್ಮ ಪರಮ ಭಕ್ತನಾದಂತಹ ಶಿವಶಾಸ್ತ್ರಿಗಳಿಗೆ ಒಂದು ಮಾತನ್ನು ಹೇಳುತ್ತಾರೆ. ನೋಡು ಶಿವಶಾಸ್ತ್ರಿಗಳೇ, ನಾನು ಯಾರಿಗೆ ವಶನಾಗುತ್ತೇನೆ ಅಂದರೆ ಯಾರು ಪರ ನಿಂದನೆಯೇ ಮಾಡುವುದಿಲ್ಲವೋ ಅವರ ವಶನಾಗುತ್ತೇನೆ. ಸದಾಕಾಲ ಯಾರು ನನ್ನನ್ನು ಚಿಂತಿಸುತ್ತಾರೋ, ಸಂಸಾರದ ಮೇಲಿನ ಚಿಂತೆಯನ್ನು ಬಿಟ್ಟು ನನ್ನನ್ನೇ ಯಾರು ಚಿಂತಿಸುತ್ತಾರೋ ನಾನು ಅವರ ವಶವಾಗುತ್ತೇನೆ. ಯಾರು ಸತ್ಯವನ್ನು ನುಡಿಯುತ್ತಾರೋ ಅವರಿಗೆ ನಾನು ಒಲಿಯುತ್ತೇನೆ. ಸತ್ಯದಂತಹ ವ್ರತ ಮಗದೊಂದಿಲ್ಲ ಎಂಬುದಾಗಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಆ ಶಿವಶಾಸ್ತ್ರಿಗಳಿಗೆ ಹೇಳುತ್ತಾರೆ. ಆತ್ಮೀಯ ಗುರು ಬಂಧುಗಳೇ, ನಾವು ಮತ್ತೊಬ್ಬರಿಗೆ ನಿಂದಿಸುವುದಾಗಲಿ ಮತ್ತೊಬ್ಬರಿಗೆ ತೆಗಳುವುದಾಗಲಿ ಇದರಿಂದಾಗಿ ಆತ್ಮನಾಶವಾಗುತ್ತದೆ. ನಮಗೆ ಯಾರು ತೊಂದರೆಯನ್ನು ಕೊಡುತ್ತಾರೋ ಅವರಿಗೆ ಕಲ್ಯಾಣವನ್ನೇ ಬಯಸಬೇಕು. ಯಾಕೆಂದರೆ ಚಿದಂಬರ ಸಂಪ್ರದಾಯದಲ್ಲಿ ದುಷ್ಟರಿಗೂ ಕೂಡ ನಾವು ಕಲ್ಯಾಣವನ್ನೇ ಬಯಸಬೇಕು. ಯಾಕೆಂದರೆ ದುಷ್ಟನಲ್ಲಿರುವಂತಹ ಚೈತನ್ಯ ನಮ್ಮಲ್ಲಿರುವಂತಹ ಚೈತನ್ಯ ಒಂದೇ ಆಗಿದೆ. ಅದು ಮೂಲತಃ ಸಚ್ಚಿದಾನಂದ ಸ್ವರೂಪವಾಗಿದೆ. ಹಾಗಾಗಿ ನಾವು ಯಾರಿಗೇ ಬೈದರೂ ಅದು ಅಂತಿಮವಾಗಿ ಚಿದಂಬರನಿಗೆ ತಟ್ಟುತ್ತದೆ. ಅದರಿಂದಾಗಿ ನಾವು ಯಾರಿಗೆ ಬೈದಿರುತ್ತೇವೋ ಅವರ ಈ ಹಿಂದಿನ ಪ್ರಾರಬ್ಧವನ್ನ ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಕನಸು ಮನಸ್ಸಿನಲ್ಲಿಯೂ
ಬೇರೆಯವರ ಹಿತವನ್ನೇ ಬಯಸಬೇಕೇ ಹೊರತು ಅಹಿತವನ್ನ, ಕೆಟ್ಟದನ್ನ ನಾವು ಬಯಸಬಾರದು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಕೇವಲ ಗೊಂಬೆಗಳಾಗಿದ್ದೇವೆ. ಸೂತ್ರಧಾರಿ ಆ ಮಹಾಸ್ವಾಮಿ ಚಿದಂಬರನಾಗಿದ್ದಾನೆ. ಸೂತ್ರಧಾರಿ ಕುಣಿಸಿದಂತೆ ಗೊಂಬೆಗಳಾದ ನಾವು ಕುಣಿಯುತ್ತೇವೆ. ಹಾಗಾಗಿ ಯಾರೇ ನಮಗೆ ಏನೇ ಅಂದರೂ ಅದು ಚಿದಂಬರ ನಮ್ಮನ್ನ ಪರೀಕ್ಷಿಸುವುದಕ್ಕೋಸ್ಕರ ಮಾಡಿರುತ್ತಾನೆ. ಹಾಗಾಗಿ ಮಹಾಸ್ವಾಮಿ ಒಡ್ಡಿದ ಮಾಯೆಯನ್ನು ಗೆಲ್ಲುವುದಕ್ಕೆ ಇರುವ ಒಂದೇ ದಾರಿ ಏನು ಅಂದ್ರೆ ಚಿದಂಬರನ ನಾಮಸ್ಮರಣೆ. ಚಿದಂಬರನ ನಾಮಸ್ಮರಣೆ ಅಂತಕ್ಕದ್ದು ನಮ್ಮಲ್ಲಿರುವಂತಹ ಮಾಯಾಮೋಹವನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ನಮಗೆ ನಿಜವಾಗಿಯೂ ಕೂಡ ನೆಮ್ಮದಿ, ಶಾಂತಿ ಬೇಕು ಅಂದ್ರೆ ನಾವು ನಿರಂತರವಾಗಿ ಆ ಪೂರ್ಣ ಬ್ರಹ್ಮನಾದಂತಹ ಶ್ರೀ ಚಿದಂಬರನ ನಾಮಸ್ಮರಣೆಯನ್ನು ಮಾಡುತ್ತಾ ಹೋಗಬೇಕು. ಚಿದಂಬರನ ನಾಮಸ್ಮರಣೆ ಮಾಡುತ್ತಾ ಹೋದಿದ್ದೇ ಆದಲ್ಲಿ ಜನ್ಮ ಮರಣ ಎನ್ನುವಂತಹ ಮಾಯಾಪಾಶದಿಂದ ಈ ಜೀವಾತ್ಮ ಮುಕ್ತನಾಗಿ ಅಂತಿಮವಾಗಿ ಚಿದಂಬರ ಎನ್ನುವ ಚಿತ್ಸಾಗರದಲ್ಲಿ ಒಂದಾಗುತ್ತಾನೆ. ಹಾಗಾಗಿ ಮಾನವರಾಗಿ ಹುಟ್ಟಿದಂತಹ ನಾವೆಲ್ಲರೂ ಕೂಡ ಆ ಪೂರ್ಣ ಬ್ರಹ್ಮನಾದಂತಹ ಚಿದಂಬರನಲ್ಲಿ ಲೀನವಾಗುವ ಒಂದು ಧ್ಯೇಯವನ್ನ ಇಟ್ಟುಕೊಳ್ಳಬೇಕು. ಹೆಂಡತಿ ಮಕ್ಕಳು ಈ ಜನ್ಮದಲ್ಲಿ ಬರುತ್ತಾರೆ, ಹೋಗುತ್ತಾರೆ. ಹಾಗೆಯೇ ಈ ಹಿಂದೆ ನಾವು ಎಷ್ಟು ಜನ್ಮವನ್ನ ಎತ್ತಿದ್ದೇವೋ, ಯಾರಿಗೆ ಮಕ್ಕಳಾಗಿದ್ದೇವೋ, ಯಾರಿಗೆ ಹೆಂಡತಿಯಾಗಿದ್ದೇವೋ, ಯಾರಿಗೆ ತಾಯಿಯಾಗಿದ್ದೇವೋ, ಈ ಜನ್ಮದಲ್ಲಿ ಪೂರ್ವ ಜನ್ಮದ ಸುಕೃತದಿಂದಾಗಿ ಸಮರ್ಥ ಸದ್ಗುರು ಸಿಕ್ಕಿದ್ದಾನೆ. ನಿರಂತರವಾಗಿ ಆ ಸದ್ಗುರುವಿನ ನಾಮಸ್ಮರಣೆಯನ್ನ ಮಾಡುವುದರ ಮೂಲಕ ಈ ಹುಟ್ಟು ಮತ್ತೆ ಸಾವು ಎನ್ನುವ ಬಂಧನದಿಂದ ಮುಕ್ತರಾಗಿ ಆ ಚಿದಂಬರನ ಪಾದದಲ್ಲಿ ಶಾಶ್ವತವಾಗಿ ನೆಲೆನೋಣ ಎಂಬುದಾಗಿ ಹೇಳುತ್ತಾ ಈ ಒಂದು ಆಖ್ಯಾನವನ್ನ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ಅರ್ಪಿಸುತ್ತಾ ಇರುವೆನು. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಭಗವಾನ್ ಸದ್ಗುರು ಶ್ರೀ ಶಿವ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ. दास राजा राम महाराज की जय. शंकरलिंग भगवान महाराज की जय. जय जय गुरुदेव दत्त. जय चिदंबर. ಜೈ ಚಿದಂಬರ. ಸುನೀತಾ, ತುಂಬಾ ಚೆನ್ನಾಗಿತ್ತು ಶ್ರೀಪಾದ್ ಅವರೇ. ನಮ್ಮ 3ನೇ ಬಾರಿ ನಮ್ಮ ಸತ್ಸಂಗಕ್ಕೆ ಬಂದು ಬಹಳ ಮನೋಮಯವಾದ ಪ್ರಸಂಗಗಳನ್ನು ಹೇಳಿದ್ದೀರಾ. ಚಿದಂಬರ ನಾಮಸ್ಮರಣೆ ಬಗ್ಗೆ ಬಹಳ ಅದ್ಭುತವಾದ ಪ್ರಸಂಗ ಇವತ್ತು ಕೇಳಿದ್ದು. ಅದು ಎಷ್ಟು ದಿನವಾದ್ರೂ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರುವಂತ ಪ್ರಸಂಗ. ನಾನು ಲೀಲೆಯನ್ನ ವರ್ಣಿಸಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಲಿ. ಅಂತ ಒಂದು ಪ್ರಸಂಗ ಬಹಳ ಆನಂದ ಆಯ್ತು ಕೇಳಿ. ಚಿದಂಬರನ ನಾಮ ಕೇಳದೆ ಒಂದು ನಮ್ಗೆಲ್ಲ ಆನಂದ. ಮತ್ತೆ ಯಾರು ಮಾತಾಡೋದಿದ್ರೆ ಮಾತಾಡಿ, ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ಮಾಲ್ತೇಶ್ ರಾವ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ. ನೆಟ್ವರ್ಕ್ ಹೋಗಿದೆ, ಬರಲೇ ಇಲ್ಲ. ಮಾತಾಡ್ತೀರಾ? ಮಾತಾಡಿ. ಇಲ್ಲ ನಮಗೆ ಕೇಳಿಸ್ಲೇ ಇಲ್ಲ. ಅರ್ಧಕ್ಕೆ ನೆಟ್ವರ್ಕ್ ಹೋಗ್ಬಿಡ್ತು ನಮ್ದು. ಓಕೆ, ಸರಿ. ಯಾರು ತಮ್ಮ ಅನಿಸಿಕೆಗಳು ಹೇಳೋದಿದ್ರೆ ಹೇಳಿ. ಯಾರು ಹೇಳ್ತೀರಾ? ಶ್ರೀಪಾದ್ ಅವರೇ ನಮಸ್ತೆ. ನಮಸ್ಕಾರ. ಚಿದಂಬರ ಒಂದು ನಾಮ ಮಹಿಮೆಯನ್ನ ಹೋದ್ಸರಿನೂ ನೀವು ಬಹಳ ಸುಂದರವಾಗಿ ನಿರೂಪಿಸಿದ್ರಿ. ಇವತ್ತು ಅಷ್ಟೇನೆ ಬಹಳ ತರ ಚೆನ್ನಾಗಿತ್ತು, ಮನಸ್ಸಿಗೆ ಬಹಳ ತಟ್ಟಿತು ಅಂತ ಹೇಳ್ಬೋದು. ಬಹಳ ಧನ್ಯವಾದಗಳಪ್ಪ ನಿಮಗೆ ಶ್ರೀಪಾದ್ ಅವರೇ. ನಿಮ್ಮೆಲ್ಲರ ಆಶೀರ್ವಾದ. ಧನ್ಯವಾದಗಳು. ಯಾರಾದ್ರೂ ಇದ್ದೀರಾ? ಮಂಜುಳಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾಲ್ತೇಶ್ ಅವರೇ ಮ್ಯೂಟ್ ಮಾಡಿ ನಿಮ್ದು. ಮಂಜುಳಾ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ. ಮ್ಯೂಟ್ ತೆಗೆದು ಮಾತಾಡಿ. ಅನ್ಮ್ಯೂಟ್ ಮಾಡಿ. ಮಾತಾಡಿ. ನಮಸ್ಕಾರ. ಚಿದಂಬರ ರಹಸ್ಯ ಕೇಳಿ ತುಂಬಾ ಸಂತೋಷ ಆಯ್ತು. ನನಗೆ ಕಾಲ್ಭಾಗ ಅದನ್ನ ಹೆಂಗ್ ತಗೊಳ್ಳೋದು ಅನ್ನೋದು ಬರ್ಲಿಲ್ಲ. ಆಮೇಲೆ ಹೆಂಗೆಂಗೋ ಬಟನ್ಗಳು ಇದನ್ನೆಲ್ಲ ಒತ್ತಿದ್ಮೇಲೆ ಬಂತು. ತುಂಬಾ ಸಂತೋಷ ಆಯ್ತು ಕೇಳಿ. ಮುಂದಿನ ವಾರನೂ ಆದಷ್ಟು ಕೇಳಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ನಮಸ್ಕಾರ.
ಧನ್ಯವಾದಗಳು. ಆಯ್ತಮ್ಮ, ನೀವ್ ಯಾವತ್ತು ಹೇಳ್ತಿರೋ ಅವತ್ತು ನಾನು ಹೇಳೋದಕ್ ಸಿದ್ಧ. ಸ್ವಾಮಿ ಚರಿತಾಮೃತವನ್ನ ಹೇಳೋದೇ ಪೂರ್ವಜನ್ಮದ ಭಾಗ್ಯ. ನೀವು ಕೇಳೋರಿರ್ಬೇಕಾದ್ರೆ ನಾವ್ ಹೇಳ್ತೀವಿ, ನೀವ್ ಯಾವಾಗ ಕೇಳ್ತಿರೋ ಅವಾಗ ನಾನು ಹೇಳ್ತೀನಿ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಜೈ ಚಿದಂಬರಂ. ಶ್ರೀಪಾದ್ ಅವರು ಯಾವತ್ತೂ ಇಲ್ಲ ಅಂತ ಹೇಳೋದೇ ಇಲ್ಲ, ಅದು ಬಹಳ ದೊಡ್ಡದು ಅಂತ ನಾನಂತೂ ಹೇಳ್ತೀನಿ. ಯಾವತ್ತೂ ಇಲ್ಲ ಅಂತ ಹೇಳೇ ಇಲ್ಲ ಅವರು. ಇದು ನಮ್ಗೆಲ್ಲ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸುತ್ತೀನಿ ನಾನು. ಅವ್ರು ಅದು ಓಕೆ, ಮುಗ್ಸೋಣ. ಯಾರು ಇದ್ದೀರಾ ಮತ್ ಮಾತಾಡೋರು? ಓಕೆ, ಶ್ರೀಪಾದ್ ಅವರೇ ತುಂಬಾ ಚೆನ್ನಾಗಿತ್ತು, ಬಹಳ ಖುಷಿ ಆಯ್ತು ತಾವು ಬಂದಿದ್ದು. ಇನ್ನು ಮುಂದಿನ ದಿನಗಳಲ್ಲೂ ಬಂದು ಅನೇಕ ಪ್ರಸಂಗಗಳನ್ನ ತಿಳಿಸ್ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ಇವತ್ತಿನ ಸತ್ಸಂಗಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಎಲ್ಲರಿಗೂ ಸಹ ಧನ್ಯವಾದಗಳು. ವಿಶೇಷವಾಗಿ ಶ್ರೀಪಾದ್ ಅವರಿಗೂ ಸಹ ಧನ್ಯವಾದಗಳು. ಮಾತಾಡ್ತೀವಿ. ಇಲ್ಲ, ಅವ್ರದ್ದು ವಾಯ್ಸ್ ಅವ್ರದ್ದು ಹೋಗ್ಬಿಟ್ಟಿದೆ. ಓಕೆ, ವಿಶೇಷವಾಗಿ ನಮಸ್ಕಾರಗಳೊಂದಿಗೆ ಧನ್ಯವಾದಗಳು ಶ್ರೀಪಾದ್ ಅವರಿಗೆ. ಎಲ್ಲರಿಗೂ ಸಹ ಧನ್ಯವಾದಗಳು. ಒಂದು ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಸತ್ಸಂಗವನ್ನು ಮುಗಿಸೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಚಿದಂಬರ, ಜೈ ಶಂಕರಲಿಂಗ. ನಮಸ್ಕಾರ.